ಸರ್ ನಮಸ್ತೆ. ಗಣಿತದಲ್ಲಿ 3 ಮಾರ್ಕ್ಸ್ ತಗೊಂಡು ಹುಡುಗ ಪ್ರತಿ ವರ್ಷ ಕೋಟಿ ರೂಪಾಯಿಗೂ ಹೆಚ್ಚು ವ್ಯವಹಾರ ಮಾಡ್ತಾರೆ. ತೋಟ ಇನ್ನೂ ಹಸರಾಗಿದೆ, ಚೆನ್ನಾಗಿದೆ, ಇನ್ನು ಲೈಫು ತುಂಬಾ ಹಸರಾಗಿದೆ ಸರ್. ಲೈಫ್ ಆಮೇಲೆ ಕಸ್ಟಮರ್ ಕೇರ್ ಆಗಿ ಕಾಲ್ ಸೆಂಟರ್ ಅಲ್ಲಿ ಇಟ್ಕೊಂಡಿದ್ದೇವೆ. ಹೋಮ್ ಡೆಲಿವರಿ ಗಿಡಗಳು ನರ್ಸರಿಯಲ್ಲಿ ಕಾಲ್ ಸೆಂಟರ್ ನೋಡಿ. ಇದರಲ್ಲಿ ಕಾಯಿಗೆ ನೋಡಿ ಎಷ್ಟು ದೊಡ್ಡ ಸೈಜ್ಗಳಿದೆ ನೋಡಿ. ವಾವ್. ಹಣ್ಣು ಮಾರಾಟ ಅಲ್ಲ, ಎಲೆಕಾಯಿ ಮಾರಾಟ ದೊಡ್ಡ ಬಿಸಿನೆಸ್ ಆಗಿದೆ ಈಗ. ಈ ಎಲೆಕಾಯನ್ನ ಎಕ್ಸ್ಪೋರ್ಟ್ ಮಾಡ್ತಾರೆ, ಬೇರೆ ಬೇರೆ ಪ್ರಾಡಕ್ಟ್ ಮಾಡಿ. ಅವರಿಗೆ ಎಷ್ಟು ಲೋಡ್ ಕಾಯಿದ್ರು ಸಾಕಾಗುದಿಲ್ಲ. 1,000 ಆವರೇಜ್ ಸಿಕ್ಕಿದ್ರು 4 ಲಕ್ಷ ಆಯ್ತು 1 ಎಕರಲ್ಲಿ. ಕನ್ನಡ ನಾಡಿನ ಕರಾವಳಿ. ಸ್ನೇಹಿತರೆ, ನಿಮ್ಗೆಲ್ರಿಗೂ ಮತ್ತೊಮ್ಮೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ. ಹೌದು, ನಾನೀಗ ಕನ್ನಡದ ಕರಾವಳಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದ್ದೀನಿ ಸ್ನೇಹಿತರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿದು. ಪುತ್ತೂರು ಅಂದ ತಕ್ಷಣ ಸ್ನೇಹಿತರೆ ನಮಗೆ ಕಡಲ ತೀರದ ಭಾರ್ಗವ, ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಶಿವರಾಮ್ ಕಾರಂತರು ನೆನಪಾಗ್ತಾರೆ. ಹೌದು ಸ್ನೇಹಿತರೆ, ಶಿವರಾಮ್ ಕಾರಂತರ ಬಾಲವನ ಇರೋದು ಇಲ್ಲೇ ಬಹಳ ಸಮೀಪದಲ್ಲಿ, ಪುತ್ತೂರಿಗೆ ಭಾಳ ಸಮೀಪದಲ್ಲಿ. ನಾನೀಗ ಇರುವಂಥದ್ದು ಸ್ನೇಹಿತರೆ ಪುತ್ತೂರಿನ KSRTC ಬಸ್ ಸ್ಟ್ಯಾಂಡ್, ಕೋಟಿ ಚೆನ್ನಯ್ಯ ಬಸ್ ನಿಲ್ದಾಣದಲ್ಲಿ ಸ್ನೇಹಿತರೆ. ಇಲ್ಲಿ ಸ್ನೇಹಿತರೆ ಪುತ್ತೂರಲ್ಲಿ ಒಬ್ಬ ವಿಶೇಷ ಸಾಧಕರಿದ್ದಾರೆ. ಅವರ ಮೂಲ ಮಲಯಾಳ, ಕೇರಳ ಆದರೂ ಕೂಡ ಸ್ನೇಹಿತರೆ ಅವರು ಕರ್ನಾಟಕಕ್ಕೆ ಬಂದು ಈ ಪುತ್ತೂರಿಗೆ ಬಂದು ಇಲ್ಲಿ ಕನ್ನಡ ಕಲಿತು ಹಲಸಿನ ತಳಿಗಳನ್ನು ಅಭಿವೃದ್ಧಿ ಪಡಿಸೋದನ್ನು ಕಲ್ತ್ಕೊಂಡು ಅದನ್ನು ಇಡೀ ಭಾರತಾದ್ಯಂತ ಪಸರಿಸುವ ಕೆಲಸವನ್ನು ಮಾಡ್ತಾ ತಾವು ಉದ್ಯೋಗ ಕಂಡುಕೊಂಡು ಜೊತೆಗೆ ಅನೇಕ ರೈತರ ಬದುಕನ್ನು ಸುಧಾರಿಸ್ತಿರುವಂತಹ, ಜೊತೆಗೆ ಅದ್ಭುತವಾಗಿ ತಮ್ಮ ಬದುಕನ್ನು ರೂಪಿಸ್ಕೊಂಡಿರುವಂತಹ ಸಾಧಕ ನಮ್ಮ ಜಾಕ್ ಅನಿಲ್ ಅವರು. ಬನ್ನಿ, ಜಾಕ್ ಅನಿಲ್ ಅವ್ರನ್ನ ಹೋಗಿ ನಾವು ಭೇಟಿ ಮಾಡೋಣ. ಅವ್ರ ತೋಟ ಹೇಗಿದೆ ನೋಡೋಣ, ಅವರ ಹಲಸಿನ ಕಾಯಕ ಹೇಗಿದೆ ನೋಡೋಣ. ರೈತರ ಈ ವಿಶೇಷ ವಿಡಿಯೋಗೆ ಆತ್ಮೀಯ ಸ್ವಾಗತ. ಜಾಕ್ ಅನಿಲ್ ಅವರ ಫಾರ್ಮ್ಗೆ ಸ್ವಾಗತ. ಕಾರಂತರ, ಶಿವರಾಮ್ ಕಾರಂತರ ನಾಡಿಗೆ ಆತ್ಮೀಯ ಸ್ವಾಗತ. ಬನ್ನಿ ಹೋಗೋಣ. ಸ್ನೇಹಿತರೆ, ಈಗ ನಾವು ಬಂದ್ವಿ ಸ್ನೇಹಿತರೆ ಪುತ್ತೂರಿನ ಕಬಕ ಹತ್ರ ಇರುವಂಥ ಅಳಕೆ ಮಜಲು ಅಂತನ್ನುವ ಗ್ರಾಮ ಸ್ನೇಹಿತರೆ ಇದು. ಇಲ್ಲಿ ನಮ್ಮ ಜಾಕ್ ಅನಿಲ್ ಅವರ ನಿನ್ನಿಕಲ್ಲು ನರ್ಸರಿ ಇದೆ. ತುಂಬ ವೆರೈಟಿಯ ಗಿಡಗಳು ಸಿಗ್ತವೆ ಇಲ್ಲಿ, ಎಸ್ಪೆಷಲಿ ಜಾಕ್ ಫ್ರೂಟ್ಸ್ ಗಿಡಗಳು ಸ್ನೇಹಿತರೆ. ಅದು ಬಿಟ್ಟು ಎಲ್ಲ ಥರದ ಗಿಡಗಳು ಸಿಗ್ತವೆ ಸ್ನೇಹಿತರೆ. ವರ್ಷದ ಎಲ್ಲ ತಿಂಗಳುಗಳಲ್ಲೂ ಹಲಸಿನ ಬಿಡುವಂಥ ಗಿಡ ಇದೆ ನಮ್ಮಲ್ಲಿ, ಗಿಡ ಇದೆ ಅಂತ. ಬನ್ನಿ ನೋಡೋಣ. ಅಯ್ಯೋ, ಗಿಡದ ತುಂಬ ಹಲಸಿನಣ್ಣು ಸ್ನೇಹಿತರೆ. ಗಿಡದ ಕೊಂಬೆನಲ್ಲೂ ಹಣ್ಣಿನ ಗೊಂಚಲುಗಳ ರಾಶಿ ಪೂರ್ತಿ. ವರ್ಷದ 12 ತಿಂಗಳು ಹಲಸಿನ ಬಿಡುವಂಥ ಗಿಡ ಅವ್ರ ಹತ್ರ ಇದೆ. ಬನ್ನಿ ನಾವು ಹೊರಗಡೆ ಹೋಗಿ ಅನಿಲ್ನ ಮಾತಾಡ್ಸೋಣ. ಅಮ್ಮ, ಅನಿಲ್ ಅವರೆಲ್ಲಮ್ಮ ಅಲ್ಲಿದ್ದಾರಮ್ಮ. ಏನು ಇಷ್ಟೊಂದು ಕ್ಯಾಶ್ ತೊಗೊಂಡೋಗ್ತಿದ್ಯಾ? ವಾವ್, ಮೊದಲಿಗಿಂತಲೂ ಈ ಸಲ ತೋಟ ತುಂಬ ನಳನಳಿಸ್ತಾ ಇದೆ ನರ್ಸರಿ. ಸರ್ ನಮಸ್ತೆ. ಅಲ್ಲಿ ಬರೋದಾ? ನಮಸ್ಕಾರ ಸರ್. ಹೇಗಿದ್ದೀರಾ ಸರ್? ಮಣ್ಣಿದೆ. ಕೈಲಿ ಮಣ್ಣಿದ್ಯಾ? ಅಯ್ಯೋ ಸರ್, ಮಣ್ಣಿನ ಮಗ ನೀವು, ಅದಕ್ಕೆ ಕೈಲಿ ಮಣ್ಣಿದೆ ಕೊಡಿ. ಎಸ್, ಇರಲಿ ಪರವಾಗಿಲ್ಲ. ಎಸ್, ಸರ್ ತಾವು ಫಸ್ಟ್ ಕ್ಲಾಸ್ ಸರ್, ಫಸ್ಟ್ ಕ್ಲಾಸ್. ನಿಮ್ಮೊಂದು ಚಿಕ್ಕ ಮೈ ಕೊಡ್ಲಾ? ಬಿಸಿಲು ಸಿಕ್ಕಾಪಟ್ಟಲ್ಲ ಸರ್, ತಡಿಲಿಕ್ಕೆ ಆಗಲ್ಲ. ಬೆಳಿಗ್ಗೆಯಿಂದ 8 ಗಂಟೆ ಶುರು ಆದ ಮೇಲೆ ಸಾಯಂಕಾಲ 5 ತನಕ ಫುಲ್ ಬಿಸಿಲು. ಅದಕ್ಕೆ ಇದ್ರು ರೆಡಿ. ಓಕೆ, ಏನು ಮಾಡ್ತಿದ್ದೀರಿ? ಈಗ ಡೆಲಿವರಿಗೆ ಲೋಡ್ ಇದೆ, ಹಾಗೆ ಅದಕ್ಕೆ ಸೆಲೆಕ್ಟ್ ಮಾಡಿ ಈಗ ಈ ವರ್ಷ ಸ್ವಲ್ಪ ಪ್ರೊಡಕ್ಷನ್ ಜಾಸ್ತಿ ಮಾಡಿದ್ದೇವೆ, ಯಾಕಂದ್ರೆ ಬೇಡಿಕೆ ಜಾಸ್ತಿ ಇದೆ ಹಲಸಿನ ಗಿಡಕ್ಕೆ. ಡೆಲಿವರಿ ಕೊಡಬೇಕಾದ್ರೆ ನಮಗೀಗ ಲೋಟಲ್ಲಿ ಒಂದು 5,000 ಗಿಡ ಇದ್ರೆ ಇದ್ದರೆ ಹೆಲ್ತಿ ಆದ 200 ಗಿಡ ಲೋಡ್ ಮಾಡ್ತೇವೆ ಆ ಥರ. ಸೊ ಸುಮ್ಮನೆ ಯಾವುದೋ ರ್ಯಾಂಡಮ್ ಕೊಡಲ್ಲ. ರ್ಯಾಂಡಮ್ ಕೊಟ್ಟರೆ ನಮಗೆ ಅದು ಎಲ್ಲ ಒಂದೇ ಲೆಕ್ಕ ಬೆಳೆಯುವುದಿಲ್ಲ. ಈಗ ಈ ಲೋಟಲ್ಲಿ ಕಾಣುತ್ತಲ್ಲ, ಇದರಲ್ಲಿ ಸೆಲೆಕ್ಟ್ ಆದ ಗಿಡಗಳು ನಾವು ಲೋಡ್ ಮಾಡಿ ಹೆಂಗಿದೆ ಗಿಡ. ಸೊ ಇರೋವ ನಿಮ್ಮ ಹತ್ರ ಲಾಟಲ್ಲೇ ದಿ ಬೆಸ್ಟ್ ಗಿಡ ಕಳಿಸ್ತಿದ್ದೀರಿ? ಹೌದೌದು ಸರ್ ನಮಸ್ತೆ. ನಮಸ್ಕಾರ. ತಮ್ಮ ಹೆಸರು ಪರಿಚಯ? ನಾನು ಅಬ್ದುಲ್ ಖಾದರ್ ಅಂತ ಹೇಳಿ, ಇಲ್ಲಿಂದ ಒಂದು 25-30 ಕಿಲೋಮೀಟರ್ ಆಚೆ ನಮ್ಮದು ಮುಡಿಪು ಇರಾ ಅಂತ ಹೇಳಿ ಒಂದು ಪ್ರದೇಶ. ಮುಡಿಪು ಹಾಂ. ನಾವು ಮೊದಲಿಂದಲೇ ಇವರ ಮೊದಲಿಂದಲೇ ಇವರ ಗಿಡ ಎಲ್ಲ ಕೊಂಡೋಗ್ತಾ ಇದ್ದೇನೆ. ಕೊಂಡೋದ್ದು ಎಲ್ಲದರಲ್ಲೂ ಇವರು ಹೇಳಿದ ಹಾಗೆ ಹಣ್ಣು, ಪ್ರತಿಯೊಂದರಲ್ಲಿ ಹಣ್ಣು ಕಾಯಿ ಎಲ್ಲವೂ ಸಕ್ಸಸ್ ಇವರದ್ದು. ಆಗ ನಾನು ಇವರ ಒಂದು 10-20 ವರ್ಷದ ಪರಿಚಯ ಇವರದ್ದು. ಈಗಲೂ ಇವರ ಕಸ್ಟಮರ್ ಆಗಿ ನಾನು ಬರ್ತಾ ಇದ್ದೇನೆ, ಗಿಡ ಕೊಂಡೋಗ್ತಾ ಇದ್ದೇನೆ ಇಲ್ಲಿಂದ. ಈಗ ಗಿಡ ನಿಮಗೇನಾ? ಆ ಗಿಡ ನಮಗೆ ತಗೊಳ್ಳೋದು. ಈಗ ಎಷ್ಟು ಎಕರೆ ಜಮೀನಿಗೆ ಹಾಕ್ತೀರಿ? ನಮಗೆ ಒಂದು 6 ಎಕರೆ ಉಂಟು. ಅದರಲ್ಲಿ ಎಲ್ಲವೂ ಹಳಸು ಅಂತೆಲ್ಲ, ಅದರಲ್ಲಿ ಮಿಶ್ರ ಬೆಳೆಯಾಗಿ ನಾವು ಬೆಳೆಯುತ್ತೇವೆ. ಅವರು ರಾಜ್ಯ ಪ್ರಶಸ್ತಿ ಸಿಕ್ಕಿದ ರೈತರವರು. ಅಬ್ದುಲ್ ಖಾದರ್ ಹಲವಾರು ಪ್ರಶಸ್ತಿ ಬಂದಿದೆ. ಇದು ಕಳೆದ ಸಲ ಸುವರ್ಣ ನ್ಯೂಸ್ನವರದ್ದು ಬೆಂಗಳೂರು 5 ಸ್ಟಾರ್ ಹೋಟೆಲ್ ಕರೆಸಿ ಸನ್ಮಾನ ಮಾಡಿ ಅವಾರ್ಡ್ ಎಲ್ಲ ಕೊಟ್ಟಿದ್ದಾನೆ. ಮತ್ತು ಸರ್ಕಾರದ ಅವಾರ್ಡ್ ಬಂದಿದೆ. ಯೂಟ್ಯೂಬ್ ಚಾನಲ್ ಉಂಟು, ಕರಾವಳಿ ಕನ್ನಡ ಬ್ಲಾಗ್ ಅಂತ ಒಂದು ಬ್ಲಾಗ್ ಉಂಟು ನಮ್ದು, ನಡೆಸ್ತಾ ಇದ್ದೇವೆ ನಾವು. ಹಾಗೆ ನೀವೇ ಯೂಟ್ಯೂಬರ್? ಹೌದೌದು. ಇವರೇ ಯೂಟ್ಯೂಬರ್. ನಿಮ್ಮ ತೋಟಕ್ಕೆ ಒಂದಿನ ಬರ್ತೀನಿ. ಪರವಾಗಿಲ್ಲ, ಬರ್ಬೋದು. ಮಿಶ್ರ ಬೆಳೆ ನಮ್ಮಲ್ಲಿ ಡ್ರ್ಯಾಗನ್ ಮುಖ್ಯ. ಡ್ರ್ಯಾಗನ್ ಫ್ರೂಟ್ ಮತ್ತೆ ಹಲಸು ಮತ್ತೆ ಅಡಿಕೆ, ತೆಂಗು, ವಾಣಿಜ್ಯ ಬೆಳೆ ಎಲ್ಲವೂ ಮಾಡ್ತೇವೆ ನಾವು. ಹಾಗೆ ಯಾವ ಸೀಸಲ್ಲಿ ಬೇಕು? ಈ ಸೀಸ ಹಾಗಾದ್ರೆ ಬೈ ಸರ್, ಬನ್ನಿ ಸರ್, ಇದೆಲ್ಲ ಅಲ್ಲಿಗೆ ಕುಡಿ. ನಮ್ಮ ಕೆಲಸ, ನಿಮ್ಮ ಕೆಲಸ ಇದು ನಮ್ಮ ಕೆಲಸ. ಬನ್ನಿ ಸರ್, ಬನ್ನಿ. ತಾವು 2 ವರ್ಷ ಬಂದಕ್ಕಿಂತ ನಮ್ಮ ನರ್ಸರಿ ಆಗಲಿ ನಮ್ಮದು ಫುಲ್ಲು ತುಂಬ ಇಂಪ್ರೂವ್ ಆಗಿದೆ. ಆಯ್ತಾ? ಫಾರ್ಮ್ ಇಂಪ್ರೂವ್ ಆಗಿದೆಯಾ? ಆಮೇಲೆ ಕಸ್ಟಮರ್ ಕೇರ್ ಆಗಿ ಕಾಲ್ ಸೆಂಟರ್ ಅಲ್ಲಿ ಇಟ್ಕೊಂಡಿದ್ದೇವೆ. ಮತ್ತು ಹೋಮ್ ಡೆಲಿವರಿ ಗಿಡಗಳು. ನರ್ಸರಿಯಲ್ಲಿ ಕಾಲ್ ಸೆಂಟರ್? ಫೋನ್ ತೆಗಿಲಿಕ್ಕೆ ಜನ ಇದ್ದಾರೆ. ಆಮೇಲೆ ಪ್ರತಿಯೊಬ್ಬ ರೈತರು ಫೋನ್ ಮಾಡಿದ ಅವರ ಮನೆಗೆ ತಲುಪಿಸುವಾಗ ಮಾಡಿದ್ದೇವೆ. ಹೋಮ್ ಡೆಲಿವರಿ. ಫಾರ್ಮ್ ಡೆಲಿವರಿ ನಿಮ್ಮದು? ಕರ್ನಾಟಕದ ಯಾವ ಮೂಲೆಯಿಂದ ಫೋನ್ ಮಾಡಿದ್ರು
ಆ ಕೋಲ ಟ್ರೀಟ್ಮೆಂಟ್ ಮಾಡಿ ನಾವು ಅದನ್ನು ಕರೆಕ್ಟಾಗಿ ಅವರ ಮನೆಗೆ ತಲುಪಿಸುವ ಮಾಡಿದ್ದೇವೆ 10 days ಒಳಗಡೆ ಗಿಡ ಅಲ್ಲಿ ಮುಟ್ತೇವೆ ಈಗ. ಸೊ ಯಾರನ್ನ ಬುಕ್ ಮಾಡಿ 10 ದಿವಸದಲ್ಲಿ ಅವ್ರ ತೋಟಕ್ಕೆ ಹೋಗುತ್ತದೆ, ತೋಟಕ್ಕೆ ಗಿಡ ಆಗ್ತದೆ. ವೆರಿ ನೈಸ್. ಎಷ್ಟಾದ್ರೆ ಎಷ್ಟಾದರೆ 10 ಆದ್ರೆ 20 ಆದ್ರೆ 500 ಆದ್ರೆ ಕೊಂಡು ಹೋಗ್ತೇವೆ. ಮಿನಿಮಮ್ ಎಷ್ಟು? ಮಿನಿಮಮ್ ಹೇಳಿಲ್ಲ ಅವರಿಗೆ. ಈಗ ಒಂದು ರೈತರಿಗೆ ನಮ್ಮ ವಿಡಿಯೋ ನೋಡಿ ಇಷ್ಟ ಆಗಿದೆ, ಅವ್ರಿಗೆ ಒಂದು ಗಿಡ ನಡಬೇಕು ಆಸೆ ಪಟ್ಟರೆ ಅಲ್ಲಿಂದ ಒಂದು ವೇಳೆ ಧಾರವಾಡದಿಂದ ಬಯಲುಸೀಮೆಯಿಂದ ಇಲ್ಲಿ ಬರಲಿಕ್ಕೆ ಆಗಲ್ಲ, ಅವರಿಗೆ ಬೆಂಗಳೂರಿನಲ್ಲಿ ಬರಲಿಕ್ಕೆ ಆಗಲ್ಲ, ಅವರು ನಮಗೆ ಕಾಲ್ ಮಾಡಿದರೆ ನಮ್ಮ ಹತ್ರ ಇದ್ದ ಎಲ್ಲ ಹಣ್ಣಿನ ಗಿಡಗಳು ಲಿಸ್ಟ್ ಅವರಿಗೆ ಕಳಿಸಿಕೊಡ್ತೇವೆ. ಕಳಿಸಿಕೊಟ್ಟ ಮೇಲೆ ಅವರಿಗೆ ಯಾವುದನ್ನು ಸೆಲೆಕ್ಟ್ ಮಾಡಿ ಆ ಗಿಡನ ನಾವು ಅವರ ಮನೆಗೆ ಮುಟ್ಟಿಸ್ತೇವೆ. ಬಟ್ ಒಂದು ಗಿಡ ಕಳಿಸಿದ್ರೆ ನಿಮಗೆ ಹೆಂಗೆ ವರ್ಕೌಟ್ ಆಗುತ್ತೆ? 10% ನಾವು ಜಾಸ್ತಿ ಮಾಡ್ತೇವೆ. 10% ಈಗ 1,000 ಬಿಲ್ ಆದರೆ 100 ರೂಪಾಯಿ ಜಾಸ್ತಿ ಮಾಡ್ತೇವೆ. ಮಾಡ್ತೇವೆ. ಹೇಗೆ ಕಳಿಸ್ತೀರಿ? ನಮ್ಮದೇ ಸ್ವಂತ ಗಾಡಿಗಳಿದೆ. ಬಟ್ ಇದು ನಿಮ್ಮ ಕಾಲ್ ಸೆಂಟ್ರು? ಕಾಲ್ ಸೆಂಟರ್. ಸಣ್ಣ ಪ್ರಮಾಣದಲ್ಲಿ. ಅಯ್ಯೋ ಸ್ನೇಹಿತರೆ, ಒಬ್ಬ ತೋಟ ನಡೆಸೋರು, ಒಂದು ಫಾರ್ಮ್ ನಡೆಸೋರು ಅಥವಾ ಒಂದು ನರ್ಸರಿ ನಡೆಸೋರು ಕಾಲ್ ಸೆಂಟರ್ ನಾನು ಲೈಫಲ್ಲೇ ಫಸ್ಟ್ ಟೈಮ್ ನೋಡಿದ್ದು. ನಿಮಗೆ ಗಿಡಗಳಿದ್ದು ಲಿಸ್ಟ್ ಕಳಿಸ್ತೇವೆ ವಾಟ್ಸಪ್ಪಿಗೆ. ನಾವು ಗಾಡಿ ಹೊರಡುವ 1-2 ದಿವಸದ ಮೊದಲೇ ನಿಮಗೆ ಫೋನ್ ಮಾಡ್ತೇವೆ ಸರ್. ದಿನ ಎಷ್ಟು ಕಾಲ್ ಬರ್ತದೆ? 300-400 ಕಾಲ್ ಎಲ್ಲ ಗಿಡಕ್ಕೆ. ದಿನ 300 ಕಾಲ? ಒಬ್ಬರು ರಜೆ ಇದ್ದಾರೆ ಇವತ್ತು. ನಮ್ಮ ಗಾಡಿ ಇವತ್ತು ಬಳ್ಳಾರಿ ಕಡೂರು ಅಲ್ಲಿ ಉಂಟು. ಹೌದಾ? ಹೌದು, ಒಂದು ಡೆಲಿವರಿ ಕೊಡ್ತಾ ಉಂಟು. ನೆಕ್ಸ್ಟ್ ಟ್ರಿಪ್ ಮೈಸೂರಿಗೆ ಇಟ್ಟಿದ್ದೇವೆ ಸರ್. ಹೌದಾ? ಫುಲ್ ಬಿಸಿ ನೀವು? ಹೌದು. ಏನು ನಿಮ್ಮ ಹೆಸರು? ಅಂಬಿಕಾ. ಅಮ್ಮ ನಿಮ್ಮ ಹೆಸರು? ವಿನುತಾ ಅವರು. ಸೊ 2 ನಂಬರ್ ಇದೆಯಾ? 3 ನಂಬರು, 3 ಸ್ಟಾಫು. ಇಲ್ಲೇ ಒಂದು ಕಾಲ್ ಸೆಂಟ್ರು, ಇಲ್ಲೇ ಒಂದು ಬ್ಯಾಕ್ ಎಂಡ್ ಟೀಮು, ಇಲ್ಲೇ ಒಂದು ಹೋಮ್ ಡೆಲಿವರಿ ಸಿಸ್ಟಮ್ ಮಾಡಿದ್ದಾರೆ ಸರ್. ಎಲ್ಲ ನಿಮ್ಮ ಆಶೀರ್ವಾದ. ಆ್ಯಕ್ಚುಲಿ ಕಲಾ ಮಾಧ್ಯಮದಲ್ಲಿ ಅವತ್ತೊಂದು ವಿಡಿಯೋ ಬಂದಿದ್ದಲ್ಲ, ಆಮೇಲೆ ನಾನು ಇಷ್ಟೊಂದು ಕಾಲ್ ಬರ್ತ ನಮಗೆ ಗೊತ್ತಾದದು. ನಮಗೆ ಕಂಟ್ರೋಲ್ ಮಾಡಲಿಕ್ಕೆ ಆಗಲ್ಲ ಅಷ್ಟು ಕಾಲ್. ಮತ್ತೆ ಆಮೇಲೆ ಕಾಲ್ ತೆಗೆದು ಅದಕ್ಕೆ ನಮಗೆ ಪುನಃ ಫೋನ್ ಮಾಡುವವರು ನಮಗೆ ಬೈದು, ಏನಪ್ಪ ನಿಮಗೆ ನಂಬರ್ ಕೊಟ್ಟ ಮೇಲೆ ಒಂದು ತೆಗಿಲಿಕ್ಕೆ ಆಗಲ್ಲ. ಕರೆಕ್ಟು. ಎಷ್ಟು ಕಾಲ್ ತೆಗಿತೀರಿ ಸರ್? ನನಗೆ ತುಂಬ ಜನ ಕಾಲ್ ಮಾಡೋರು, ನನಗೆ ಎತ್ತಾ ಇಲ್ಲ, ನೀವು ಇನ್ಫ್ಲೂಯೆನ್ಸ್ ಮಾಡಿ ಒಂದು 20 ಗಿಡ ಕೊಡಿಸಿ ಅಂತ. ಅಲ್ಲ, ಮತ್ತೆ ಆ ಟೈಮಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ, ಆದರೆ ಇನ್ನು ಬರುವ ಯಾವ ಕೋಳು ನಾವು ಮಿಸ್ ಮಾಡಲ್ಲ. ಓಕೆ. ಒಂದು ವೇಳೆ ನಮಗೆ ಕೋಲ್ ತೆಗಿಲಿಕ್ಕೆ ಆಗಿದ್ರು ಸಾಯಂಕಾಲ 6ರಿಂದ ಬೆಳಿಗ್ಗೆ 8 ತನಕ ಬರೋ ಕೋಲ್ಗಳನ್ನು ನಾವು ಬೆಳಿಗ್ಗೆ ರಿಟರ್ನ್ ಕಾಲ್ ಮಾಡ್ತೇವೆ. ಕಾಲ್ ಮಾಡಿ ಅವರಿಗೆ ಒಂದು ಕಾಲ್ ಮಿಸ್ ಆಗೋದಾಗಿ ಅವರಿಗೆ ಬೇಕಾದ. ಸೊ ಸಂಜೆ ಮೇಲೆ ಬರೋ ಕಾಲ್ಸ್ ನಾವು ಬರ್ದಿಕೊಂಡು ಮಾರ್ನಿಂಗ್ ನೀವೇ ವಾಪಸ್ ಕಾಲ್ ಮಾಡ್ತೇವೆ? ಎಲ್ಲ ಮಾಡ್ತೇವೆ. ಮತ್ತು ಅವರಿಗೆ ಒಂದು ಟೈಮಲ್ಲಿ ಗಿಡ ಡೆಲಿವರಿ ಕೊಡುವಾಗ ಹೋಗುವಾಗ ಗಿಡ ತಗೊಳ್ಳಿಕ್ಕೆ ಆಗಾದರೆ ನೆಕ್ಸ್ಟ್ ಟ್ರಿಪ್ಪಲ್ಲಿ ಕೊಡ್ತೇವೆ. ಭಾಳ ಚೆನ್ನಾಗಿ ನಡೀತಾ ಇದೆ ಸರ್. ಭಾಳ ಚೆನ್ನಾಗಿ ಅಂದರೆ ನಮಗೆ ಗೊತ್ತಿರಲಿಲ್ಲ ನೆಕ್ಸ್ಟ್ ಸರ್ ಈ ಮಟ್ಟಕ್ಕೆ ಒಂದು ನೆಕ್ಸ್ಟ್ ಸ್ಟೇಜ್ ಡೆವಲಪ್ಮೆಂಟ್ ಉಂಟಂತ. ಯಾರು ಬರ್ತಾರೆ ಗಿಡ ತಗೊಂಡು ಹೋಗ್ತಾರೆ ಅಷ್ಟೇ ಬಿಟ್ಟು. ಮತ್ತು ನಮ್ಗೆ ಇನ್ನೊಂದು ಅಡ್ವಾಂಟೇಜ್, ನಮಗೆ ಕನ್ನಡದ ಮೂಲೆಯಿಂದ ತುಂಬ ಕಾಲ್ ಬರ್ತಾ ಇದೆ. ಅದರಿಂದಾಗಿ ನಮ್ಮ ಗಾಡಿಯನ್ನು ಕಳಿಸೋದಕ್ಕೇನು ಕಷ್ಟ ಆಗಲ್ಲ. ಈಗ ಯಾವ ಟೈಮಲ್ಲಿ ಬೇಕಾದರೆ ಬಳ್ಳಾರಿಗೆ ಒಂದು 500 ಗಿಡ ಆರ್ಡರ್ ಇರ್ತದೆ, ಬೆಂಗಳೂರಿಗೆ ಒಂದು 500 ಗಿಡ ಆರ್ಡರ್ ಇರ್ತದೆ, ಮೈಸೂರಿಗೆ 500 ಗಿಡ ಆರ್ಡರ್ ಇರ್ತದೆ. ಒಂದು 750 ಗಿಡ ಎಲ್ಲ ಬಂದರೆ ನಾವು ಕಳಿಸಿದೆ. ನಿಮ್ಮ ಲಾರಿಗೆ ಕಳಿಸ್ಬಿಡ್ತೀವಿ? ಅಲ್ಲಿ ಕಳಿಸಿ. ಸೊ ನಿಮ್ಮ ಲಾರಿ ಯಾವಾಗಲೂ ಸಂಚಾರದಲ್ಲಿರುತ್ತೆ? ಇವಾಗ ಒಂದು ಗಾಡಿ ಚಿಕ್ಕಮಗಳೂರು ಆಗಿ ಕಡೂರು ಆಗಿ ಆ ರೂಟಲ್ಲಿ ಸಪ್ಲೈ ಮಾಡ್ತಿದೆ. ನಾಳೆ ಮೈಸೂರಿಗೆ ಟ್ರಿಪ್ ಇಟ್ಟಿದ್ದೇವೆ. ಈಗ ಆಲ್ರೆಡಿ ಒಂದು 10 ದಿನದ ಟ್ರಿಪ್ಗಳು ನಮ್ಮ ಹತ್ರ ಆಲ್ರೆಡಿ ಸ್ಕೆಡ್ಯೂಲ್ ಆಗಿದೆ. ಕಾರ್ಪೊರೇಟ್ ಕಂಪ್ನಿ ಮಾಡ್ಬಿಟ್ರಿ ನೀವು. ಬನ್ನಿ ಖುಷಿ ಮಾಡಿ, ಎಲ್ಲರೂ ಹಿಂಗಾಗಬೇಕು, ಎಲ್ಲ ರೈತರು ಹಿಂಗಾಗಬೇಕು, ಎಲ್ಲ ದುಡ್ಡು. ಅದಕ್ಕಿಂತ ಹೆಚ್ಚಾಗಿ ನಮಗೆ ಒಳ್ಳೆ ಹೈ ಪ್ರೊಫೈಲ್ ಕಸ್ಟಮರ್ಸ್ ಸುಮಾರು ಜನ ಸಿಕ್ಕಿದ್ರು. ಹೈ ಪ್ರೊಫೈಲ್ 10 ಎಕರೆ 20 ಎಕರೆ 30 ಎಕರೆ 50 ಎಕರೆ ತೋಟ ಮಾಡುವಾಗ ಸ್ಟೇಜಿಗೆ ಬಂದಿದ್ದಾರೆ ಹಲಸನ್ನ. ಅಷ್ಟಕ್ಕೂ ನೀವು ಗಿಡ ಕೊಡ್ತೀರಿ? ಕೊಡ್ತೇವೆ. ಈಗ ತುಂಬ ಡೆವಲಪ್ ಮಾಡಿದೆ ಗಿಡ. ಬನ್ನಿ ತೋರಿಸಿ ಮತ್ತೆ. ಫಸ್ಟ್ ನಮಗೆ ಇನ್ನೊಂದು ಮರ ಹೇಳಿದ್ರಲ್ಲ ಅಲ್ಲಿ ನೋಡುವಾ? ಬನ್ನಿ 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 ಬನ್ನಿ, ಮಳೆ ದಾಟ್ಕೊಂಡ್ ಬನ್ನಿ ಸರ್. ನಾವು ಲಾಸ್ಟ್ ಟೈಮ್ ಬಂದಕ್ಕಿಂತ ನಿಮ್ಮ ತೋಟ ಇನ್ನೂ ಹಸಿರಾಗಿದೆ, ಚೆನ್ನಾಗಿದೆ. ಈಗ ಇನ್ನೂ ಲೈಫು ತುಂಬ ಹಸಿರಾಗಿದೆ ಸರ್. ಲೈಫ್ ತುಂಬ ಜನ ಹೇಳಲ್ಲ ಈ ಮಾತು, ನೀವು ಹೇಳ್ತಾ ಇದ್ದೀರಿ. ಅಲ್ಲ, ನಾವು ಸಂತೋಷದಲ್ಲಿ. ವೆರಿ ನೈಸ್. ವಾವ್, ಎಷ್ಟು ವರ್ಷದ ಗಿಡ ಇದು? ಇದಕ್ಕೆ ಈಗ 4 ವರ್ಷ ಆಯ್ತು. 4 ವರ್ಷ. ಯಾಕಂದ್ರೆ ಆ ಮರಕ್ಕೆ ಸ್ವಲ್ಪ ಏಜ್ ಆಯ್ತಲ್ಲ. 8 ವರ್ಷ ಆಯ್ತು. 8 ವರ್ಷ ಆಯ್ತು. ಆಗ ಬಂದ್ರೆ ಇನ್ನು ಕುತೂಹಲ ಆಗಲಿನಲ್ಲಿ ತಾವು ಬರೋ ಟೈಮಲ್ಲಿ ಇದರಲ್ಲಿ ಸಣ್ಣ ಕಾಯಿ ಇತ್ತು, ನೆನಪಿರ್ಬೋದು ನಿಮಗೆ. ತುಂಬಾ ಚಿಕ್ಕ ಇದೆ. ಚಿಕ್ಕ ಇತ್ತು ನೋಡಿ. ಇದರಲ್ಲಿ ಕಾಯಿಗೆ ನೋಡಿ ಎಷ್ಟು ದೊಡ್ಡ ಸೈಜ್ಗಳಿದೆ ಇಲ್ಲಿ ನೋಡಿ. ವಾವ್. ಆಮೇಲೆ ಈ ಗೊಂಜಲ್ ಎಷ್ಟು ಕಾಯಿ ಇದೆ? ಓಹೋ, 1 2 3 4 5 6 ಸರ್, ಒಂದು 6 ಇದೆ. 6 ಇದೆ ಒಂದು ಗೊಂಜಲಲ್ಲಿ. ಆದ್ರೆ ನಾವು ಅವತ್ತು ವಿಡಿಯೋ ಹೇಳಿದ್ದೇವೆ, ಇಷ್ಟೆಲ್ಲ ಬಂದ್ರೆ ಕಾಯಿ ತೆಗಿಬೇಕು, 1 ಅಥವಾ 2 ಬಿಡಬೇಕು. ಹೌದು, ಸೈಜ್ ಬಂದಿದಲ್ಲ ಆ ಥರ. ಈಗ ಉದಾಹರಣೆಗೆ 5 ಬಂತು, 5 ಬಿಡಂಗಿಲ್ಲ. ಇಲ್ಲ, 2 ಕಟ್ ಮಾಡಬಹುದು. ಹೌದು, 1 ಅಥವಾ 2 ಚೆನ್ನಾಗಿ ಬಿಟ್ಟರೆ ಸಾಕು. ಅವಾಗ ಅಷ್ಟರದ್ದು ಇದಕ್ಕೆ ಬರುತ್ತೆ, ತಂಡಕ್ಕೆ ಬರುತ್ತೆ. ಹೆಂಗೆ ಇದೆ? ಒಂದು 8 kg ಇದೆ ಸೈಜು. ವೆರಿ ನೈಸ್. ಓಕೆ. ಸೊ 4 ವರ್ಷದ ಮರದಲ್ಲಿ ಇಷ್ಟು ದಪ್ಪ. ಸೊ ಈಗ ಬೆಳಿತಲ್ಲ, ಎಲ್ಲಿ ಮಾರ್ತೀರಿ ಇದನ್ನ ತಗೊಂಡೋಗಿ? ಇಷ್ಟು ಬೆಳೆದ್ಬಿಟ್ರೆ ಹಣ್ಣು ಮಾರಾಟಕ್ಕೆಲ್ಲ ಈಗ ಡಿಮಾಂಡು. ಎಲೆಕಾಯಿ ಮಾರಾಟ ದೊಡ್ಡ ಬಿಸ್ನೆಸ್ ಆಗಿದೆ ಈಗ. ಯಾಕಂದರೆ ಕೆಮಿಕಲ್ ಇಲ್ಲದ ಒಂದು ತರಕಾರಿ ಅಂತ ಹೇಳಿದ್ರೆ ಈ ಗುಜ್ಜೆ ಮಾತ್ರ. ಯಾಕಂದರೆ ಬಾಕಿ ಎಲ್ಲದರೂ ಜನಗಳನ್ನು ಸ್ವಲ್ಪ ಹೆದರಿಕೆ, ಅದರಲ್ಲಿ ಕೆಮಿಕಲ್ ಟ್ರೀಟ್ಮೆಂಟ್ ಮಾಡಿ ಏನಾದರೂ ಪೆಸ್ಟಿಸೈಡ್ ಹೊಡೆದಲ್ಲ ಕೃಷಿ ಮಾಡ್ತಾರೆ ಅಂತ. ಹಲಸಿಗೆ ಯಾವ ಕೆಮಿಕಲ್ ಹೊಡೆಯೋದಿಲ್ಲ, ಅದರಷ್ಟೇ ಬರ್ತದೆ. ಕಾಂಡದಲ್ಲಿ ಆಗೋದು ಹಣ್ಣು. ಅದು ಮಾತ್ರ ಅಲ್ಲೇ ಶುಗರ್ ಕಂಟ್ರೋಲ್ ಕಂಟ್ರೋಲ್ ಆಗ್ತದೆ. ತುಂಬ ಆರೋಗ್ಯ ಸಮಸ್ಯೆಗಳಿಗೆ ಹಲಸಿನ ಕಾಯಿಂದ ಆಗುವಂಥ ಪ್ರಾಡಕ್ಟ್ಗಳು ತುಂಬ ಪರಿಹಾರ ಅಂತ ಒಂದು ಒಳ್ಳೆ ಹೆಸರು ಬಂದಿದೆ. ಅದು ನಿಜಾದ ಮಾತು. ಹಳೆ ಕಾಲಗಳೆಲ್ಲರೂ ಉಪಯೋಗ ಮಾಡ್ತಾ ಇದ್ದದ್ದು, ಆದರೆ ಇವಾಗ ಮಾತ್ರ ಅದಕ್ಕೆ ಸ್ವಲ್ಪ ವ್ಯಾಲ್ಯೂ ಬಂದಿದೆ. ಆಮೇಲೆ ಈ ಕಾಯಿಗೆ ಈಗ ರಿಲಯನ್ಸ್, ಬಿಗ್ ಬಾಸ್ಕೆಟ್, ಬಿಗ್ ಸಿಟಿ ಸೆಂಟರ್ ಥರ ದೊಡ್ಡ ದೊಡ್ಡ ಮಾಲ್ಗಳಲ್ಲಿ
ಈ ಒಂದು ಕಾಯಿಗೆ 70 ರೂಪಾಯಿ 100 ರೂಪಾಯಿ ವ್ಯಾಲ್ಯೂ ಇದೆ. ಯಾವ್ದು ಇಷ್ಟು ಚಿಕ್ಕ ಕಾಯಿಗೆ? ನಾವು ಕೊಡುವಾಗ ಅವರು 1 kgಗೆ 20 ರೂಪಾಯಿ ತಗೊಳ್ತಾರೆ ಯಾರು ರೈತರಿಂದ? ಇದರಲ್ಲಿ 50 ಕಾಯಿ ಇದ್ರೆ ಒಂದು ಕಾಯಿಗೆ 20 ಆದರೆ ಎಷ್ಟಾಯಿತು? 1,000 ರೂಪಾಯಿ ಮಿನಿಮಮ್ ಬಂತು. ಅದು ಈ ಗುಜ್ಜೆಗೆ ಬೆಳೆದಕ್ಕೆ 50 ರೂಪಾಯಿ 100 ರೂಪಾಯಿ ಜಾಸ್ತಿ ಇದೆ. 8 kg ಕಾಯಿಗೆ ನಮಗೆ 200 ರೂಪಾಯಿ ಆರಾಮ ಸಿಗ್ತದೆ. ಯಾಕಂದ್ರೆ ದಪ್ಪ ಇದೆ 5-6 kg ಇದೆ. ಹಣ್ಣಾಗ ಈ ಮರದ ಆಗೋದು ಲಾಸ್ಟ್ ಪ್ರಾಡಕ್ಟ್. ಎಳೆಕಾಯಿಲಿ ಮಾರಾಟ ಮಾಡಿ ಶುರು ಮಾಡಿದ್ರೆ ನಮಗೆ ಒಂದು ಕಾಯಿ ವೇಸ್ಟ್ ಆಗಲ್ಲ, ಕಂಪ್ಲೀಟ್ ಬಂದು ತಗೊಂಡವರಿದ್ದಾರೆ. ಅದಲ್ಲದೆ ಬೆಂಗಳೂರಲ್ಲೆಲ್ಲ ದೊಡ್ಡ ದೊಡ್ಡ ಕಂಪನಿಗಳಿಗೆ ನಿಮಗೆ ಗೊತ್ತಿರ್ಬೋದು, ಫಲದ ಆಗ್ರೋನಲ್ಲಿ ಮಾಗಡಿಯಲ್ಲಿ ಒಂದು ಕಂಪನಿ ಇದೆ. ಯಾವ್ದು ಸರ್? ಫಲದ ಆಗ್ರೋ ಕಂಪನಿ. ಅವರು ಈ ಎಳೆಕಾಯನ್ನು ಎಕ್ಸ್ಪೋರ್ಟ್ ಮಾಡ್ತಾರೆ. ಇದನ್ನು ಬೇರೆ ಬೇರೆ ಪ್ರಾಡಕ್ಟ್ ಮಾಡಿ ಅವರಿಗೆ ಎಷ್ಟು ಲೋಡ್ ಕಾಯಿದ್ರೂ ಸಾಕಾಗೋದಿಲ್ಲ. ಅವ್ರಿಗೆ ಬೇಕಿದೆ ಎಷ್ಟು? ಅವರು ನಮ್ಮ ಹತ್ರ ಪ್ರತಿ ಹಾಕೋ ರೈತರ ನಂಬರ್ ಕಾಲ್ಕುಲೇಟ್ ಮಾಡ್ಕೊಳ್ತಾರೆ. ಅದು ನಮಗೆ ಕೊಡಿ ಅಂತ ಹೇಳಿಕೊಂಡು ಅವರು ನೀವು ಎಷ್ಟು ಟನ್ ಇದ್ರೆ ತಗೊಳ್ತಾರೆ. ತಗೊಂಡು ಅದನ್ನ ಸ್ಲೈಸ್ ಮಾಡಿ ಬೇರೆ ಬೇರೆ ಪ್ರಾಡಕ್ಟ್ ಮಾಡಿ ಹೊರಗಡೆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡೋ ಕಂಪನಿಗಳು. ಓಕೆ, ವ್ಯಾಲ್ಯೂ ಅಡಿಷನ್ ಮಾಡಿ ಮಾಡ್ತಾರೆ. ನಾವು ಪ್ರತಿಯೊಂದು ರೈತರಿಗೆ ಅವರ ನಂಬರ್ ಶೇರ್ ಮಾಡ್ತೇವೆ. ಯಾಕಂದ್ರೆ ಅವರಿಗೆ ಧೈರ್ಯ ಬರ್ತದೆ ಅದು ಅವ್ರ ಫೋನ್ ಕೇಳುವಾಗ. ಓಕೆ, ಎಷ್ಟು ದೂರ ತಗೊಳ್ತಾರಲ್ಲ. ಸೊ ಈಗ ನನಗೆ ಬಂತಲ್ಲ ಡೌಟು ಎಲ್ಲಿ ಮಾರೋದು ಅಂತ. ಸೊ ಆ ಥರದವರು ತುಂಬಾ ಜನ ಇದ್ದಾರೆ. ಮತ್ತೆ ಇನ್ನೊಂದು ಹೇಳಿದ್ರೆ ಹಲಸಿನ ಹಣ್ಣಿಗೆ ಒಂದು ವ್ಯಾಲ್ಯೂ ಇಲ್ಲ ಅಂತ ಹೇಳಿ ತುಂಬಾ ಜನ ಅದನ್ನ ಕಡಿಮೆ ರೇಟ್ಗೆ ತಗೊಂಡು ಪ್ರಾಡಕ್ಟ್ ಮಾಡೋದ್ರಲ್ಲಿ ಸುಮಾರು ಕಂಪನಿ ಶುರು ಮಾಡಿದ್ರು. ಅವರಿಗೆಲ್ಲರಿಗೂ ಅದು ದೊಡ್ಡ ಸಮಸ್ಯೆ ಏನು ಗೊತ್ತಾ? ಅದು ಹಲಸಿನ ಹಣ್ಣು ಸೀಸನ್ಗೆ ಮಾತ್ರ ಆಗುದು. ಕರೆಕ್ಟ್, ಅನ್ ಸೀಸನ್ ಇಲ್ಲ. ಅದೇ ಈಗ ಉದಾಹರಣೆ ಮೇ ಜೂನಲ್ಲಿ ಬರುತ್ತೆ. ಈಗ ನಮ್ಮಲ್ಲಿ ನೀವು ಅವತ್ತೇನೋ ನೀವು ಡಿಸೆಂಬರ್ ಅಲ್ಲಿ ಅಕ್ಟೋಬರ್ ಏನೋ ಬಂದಿದ್ರಿ, ಮರ ತುಂಬಾ ಕಾಯಿತ್ತು. ಇವಾಗ ನೋಡಿ ಎಷ್ಟು ಕಾಯಿ ಇದೆ. ಅದು ಮಾತ್ರ ಅಲ್ಲ, ಅದ್ರ ಬೆಳೆದ ಕಾಯಿ ಇದರಲ್ಲಿ ಎಳೆಕಾಯಿ ಆಗ್ತಾ ಉಂಟು, ಹೊಸ ಫ್ಲವರ್ ಬರ್ತಾ ಉಂಟು. ಆ ಥರ ಇದ್ದ ಕಾರಣ ಈ ಕಂಟಿನ್ಯೂ ಕಾಯಿ ಸಿಕ್ಕುವ ಕಾರಣ ಈ ಪ್ರಾಡಕ್ಟ್ ಮಾಡೋ ಕಂಪನಿಗಳಿಗೆಲ್ಲ ಹಣ್ಣು ಕೊಡ್ಲಿಕ್ಕೆ ಆಗ್ತದೆ. ಎಳೆಕಾಯಿ ಕೊಡ್ಲಿಕ್ಕೆ ಸಪ್ಲೈ ಮಾಡ್ಬೋದು. ಅವರಿಗೆ 6 ತಿಂಗಳು ಚೆನ್ನಾಗಿ ಕಡಿಮೆ ದರದಲ್ಲಿ ಸಿಗ್ತದೆ. ಉಳಿದ 6 ತಿಂಗಳು ಕಂಪನಿ ನಡೆಸಲಿಕ್ಕೆ, ಬಾಡಿಗೆ ಕೊಡ್ಲಿಕ್ಕೆ, ಲೇಬರ್ಸ್ನ ಮೇಂಟೈನ್ ಮಾಡಿ ತುಂಬ ಕಷ್ಟ. ಅವರಿಗೆ ಕೊಡಬೇಕಾದ್ರೆ ಪ್ರಾಡಕ್ಟ್ ಎಲ್ಲಿ ಸಿಗ್ತದೆ? ನಮ್ಮಂತರ ಈ ಮರದ ಕೃಷಿ ಮಾಡಿ ಮಾರೋದು ಹಣ್ಣು ನಿಮಗೆ ಉಪಯೋಗ ಆಗ್ತದೆ. ಬಾಕಿ ಮಾಮೂಲಿ ನಾರ್ಮಲ್ ಆಗಿ ಆಗೋದಲ್ಲ ಸೀಸನ್ ಅಲ್ವಾ? ಅದೇ ನಮ್ಮ ಪ್ಲಸ್ ಪಾಯಿಂಟ್. 12 ತಿಂಗಳು ಕಾಯಿ ಬಿಡೋ ಗಿಡ. ಅವತ್ತು ಬರುವಾಗ ನಾನು ನಿಮ್ಮ ಹತ್ರ ಹೇಳುವಾಗ ನಿಮಗೆ ಆಶ್ಚರ್ಯ ಇರ್ಬೋದು, ಅವತ್ತಪ್ಪ ಬರುವುದು. ಈಗ ನಿಮಗೆ ಮರ ನೋಡುವಾಗ ಏನು ಸಾಕು ಈಗಲೂ ಅನ್ಸುತ್ತೆ. ಅದಕ್ಕೆ ಬೇರೆ ಟೈಮಲ್ಲಿ ಬಂದರೂ ಬಂದಿದೆ. ಅದು ಗ್ರೇಟ್, ವೆರಿ ನೈಸ್. ಮತ್ತೆ ಇದ್ರ ಅಡ್ವಾಂಟೇಜ್ ನಟ್ಟು ನಿಮಗೆ 2 ವರ್ಷ ಒಳಗೆ ಫಲ ಬರ್ತಲ್ಲ, 1.5 ವರ್ಷದಲ್ಲಿ ಕಾಯಿ ಬಂದೇ ಬರ್ತಲ್ಲ, ಕಾಣಿಸ್ಕೊಳ್ತಲ್ಲ. 2 ವರ್ಷಕ್ಕೆ ಇಡ್ಬೋದು. ಚೆನ್ನಾಗಿ ಬೆಳೆಸಬೇಕು, ಕೇರ್ ಮಾಡಬೇಕು. ಎಸ್, ಕರೆಕ್ಟ್. ಮತ್ತೆ ಈ ಮರದ ಅಡ್ವಾಂಟೇಜ್ ನಮ್ಮ ತುಂಬ ದೊಡ್ಡದಾಗಿ ಬೆಳೆಯಲ್ಲ. 1 ಎಕರೆಗೆ 350-400 ಮರ ಹಾಕಬಹುದು. ಸಣ್ಣ ಮರ ಅಲ್ಲ, ಒಂದು 10 ಫೀಟ್ ಜಾಗ ಸಾಕಿದೆ. 10 ರಿಂದ 12 ಫೀಟ್ ಜಾಗ ಹಾಕಬಹುದು. ಮಾಮೂಲಿ ಮರ ಒಂದು 30 ಫೀಟ್ ಬೇಕು, ಮಿನಿಮಮ್ 30 ಫೀಟ್ ಆದ್ರೂ ಬೇಕು. 1 ಎಕರೆಗೆ 70 ಮರ ನಿಲ್ಲದಷ್ಟೇ. ಇದು 1 ಎಕರೆಗೆ 400 ಮರ ನಿಲ್ತದೆ. 400 ಮರಕ್ಕೆ ಒಂದು ಮರಕ್ಕೆ 1,000 ಅಂದ್ರೆ 1,000 ಆವರೇಜ್ ಸಿಕ್ಕಿದ್ರು 4 ಲಕ್ಷ ಆಯ್ತು 1 ಎಕರಲ್ಲಿ ಆನ್ಯುವಲ್ ಇನ್ಕಮ್. ಮತ್ತೆ ಇನ್ನೊಂದು 12 ನೀರು ಕಡಿಮೆಯಲ್ಲಿ ಬೆಳೆಸಬಹುದು. ಕಮ್ಮಿ ನೀರಲ್ಲಿ ಬೆಳೆಸಬಹುದು. ತುಂಬಾ ನೀರಿನ ರಿಸ್ಕ್ ಇಲ್ಲ. ಸೊ ಇದು ತುಂಬಾ ನೀರು ಕೇಳಲ್ಲ. ಇದು ನಟ್ಟು 1-2 ವರ್ಷ ಸ್ವಲ್ಪ ಗೊಬ್ಬರ ನೀರು ಕೊಟ್ಟು ಬೆಳೆಸಬೇಕು. ಮತ್ತೆ ಅದರಷ್ಟಾಗಿ ಬೆಳೀತಲ್ಲ. ಒಂಥರ ಕಾಡು ವೆರೈಟಿ ಅಷ್ಟೇ. ಹಲಸು ಕಾಡಿನ ಬೆಳೆ ಅಲ್ವಾ? ಎಸ್. ಮತ್ತು ನಮ್ಮ ಕರಾವಳಿಗಿಂತ ಮಲೆನಾಡಿಗಿಂತ ಚೆನ್ನಾಗಿ ಬರೋದು ಬಯಲುಸೀಮೆಯಲ್ಲಿ. ನಾವು ಬಯಲುಸೀಮೆಯಿಂದ ಯಾರು ಕಸ್ಟಮರ್ ಒಂದು 500 ಗಿಡ ಕೇಳಿದ್ರು ನಾವು ಅಲ್ಲಿ ಹೋಗಿ ಅದನ್ನೇ ಆದಷ್ಟು ಬೇಕಾ ನಾವು ಡೀಲ್ ಓಕೆ ಮಾಡಿ ಅವರಿಗೆ ನಟ್ಟು ಕೊಡುವಂಥ ಗಿಡ ತಲುಪಿಸೋ ವ್ಯವಸ್ಥೆ ಮಾಡ್ತೇವೆ. ಆದರೆ ಕರಾವಳಿ ಮಲೆನಾಡಿನಲ್ಲಿ ಫೋನ್ ಬಂದರೆ ಅವ್ರದ್ದು ವಿಷಯದಲ್ಲಿ ನೋಡಿ ನಮ್ಮಲ್ಲಿ ಆ ಕ್ವಾಲಿಟಿ ಬರೋದಿಲ್ಲ, ಇಲ್ಲಿ ಮಳೆ ಜಾಸ್ತಿ, ತಾವು ಇಲ್ಲಿ ಬೆವರ್ತಾ ಇದ್ದೀರಿ, ಈ ಬೆವರು ಇದೆಲ್ಲ ಹಣ್ಣುಗಳು ಬೆವರುತ್ತೆ, ಈ ಬೆವರಲ್ಲೇ ಇದ್ರೆ ಇಳೀತದೆ, ಆ ಕಾಯಿಗಳು ಕ್ವಾಲಿಟಿ ಹೋಗುತ್ತೆ. ಬಯಲುಸೀಮೆಯಲ್ಲಿ ರಾತ್ರಿ ಕೂಡ ಒಣಗಾಳಿ ಹೊಡಿತಾ ಇರ್ತದೆ. ಅಲ್ಲಿ ಹಲಸಿನ ಹಣ್ಣು ತಿನ್ನೋರು ಏನು ಹೇಳ್ತಾರೆ, ಅವ್ರಿಗೆ ಕೊಬ್ಬರಿ ಥರ ಮುರಿದು ತಿನ್ನಬೇಕಂದ್ರೆ ನಮ್ಮಲ್ಲಿ ನೀರಲ್ಲಿ ಡಿಪಾದಾಗಿರ್ತದೆ. ಕ್ವಾಲಿಟಿ ಹಣ್ಣುಗಳು ಇದೆ, ಇಲ್ಲ ಅನ್ನಲ್ಲ. ಆದರೆ ಕಾಮನ್ ಆಗಿ ನಮ್ಮಲ್ಲಿ ಹಲಸು ಬೆಳೆಸಿದ್ರೆ ಅದಕ್ಕೊಂದು ಅಷ್ಟೊಂದು ಕ್ವಾಲಿಟಿ ಬರಲ್ಲ. ಬಯಲುಸೀಮೆಯಲ್ಲಿ ಇಲ್ಲಿ ನೀರಿದೆ ಅಲ್ಲ, ಬೇರೆ ಬೆಳೆ ಬೆಳೆಸಬಹುದಲ್ಲ. ನೀರಿದ್ರೆ ಬೇರೆ ಬೆಳೆಸಬಹುದು, ನೀರಿಲ್ಲದವರಿಗೆ ಸಾಕಲ್ಲ. ಆರಾಮಾಗೆ ಸುಮ್ಮನೆ ಹುಲ್ಲಿ ಬೆಳಿಲಿಕ್ಕಿಂತ ಕಾಡು ಬೆಳಿಲಿಕ್ಕಿಂತ 1-2 ಗಿಡ ಹಾಕಿ ಬಿಟ್ರೆ ಪಕ್ಷಿಗಳಿಗೆ 2 ವರ್ಷ ಕಾಪಾಡಿದ್ರೆ ಅಷ್ಟೇ ಸಾಕು. 2 ವರ್ಷ ಕಾಪಾಡಬೇಕು. 2 ವರ್ಷ ಚೆನ್ನಾಗಿ ಕಾಪಾಡಬೇಕು, ಬಹಳ ಚೆನ್ನಾಗಿ ನೋಡ್ಕೊಳ್ಬೇಕು. ಯಾಕಂದ್ರೆ ಇದರ ಮರದ ಬೇರು ಉಳಿದ ಮರ ಹಲಸಿನ ಮರದಾಗಿ ತುಂಬಾ ವೈಲ್ಡ್ ಆಗಿ ಹೋಗಲ್ಲ, ಆ ಪರಿಸರದಲ್ಲಿ ಮಾತ್ರ ಇರುತ್ತೆ. ಅದರಿಂದಾಗಿ ಎಕ್ಸ್ಟ್ರಾ ಗೊಬ್ಬರ ಫುಡ್ ಎಲ್ಲ ಕೊಟ್ಟರೆ ಮಾತ್ರ ಆ 2 ವರ್ಷ ಸ್ವಲ್ಪ ಹೆಲ್ದಿಯಾಗಿ ಬರುತ್ತೆ. ಆಮೇಲೆ ನಮ್ಮನ್ನು ಕಾಪಾಡುತ್ತೆ. 2 ವರ್ಷ ನೀನು ಕಾಪಾಡು, 20 ವರ್ಷ ನೀನು ಕಾಪಾಡ್ತೀನಿ ಅಷ್ಟೇ. ಅದೊಂದು ಕರೆಕ್ಟ್ ಹೇಳಿದ್ರಿ. ಇದಕ್ಕೆ ತುಂಬಾ ವರ್ಷ ಬಾಳಿಕೆ ಇಲ್ಲ, ಯಾಕಂದ್ರೆ ಇದು ದೊಡ್ಡ ಮರ ಅಲ್ಲ, ಸಣ್ಣ ಮರ ಅಲ್ವಾ. ಒಂದು 15-20 ವರ್ಷ ನಮ್ಗೆ ಆರಾಮ ಆದಾಯ ಕೊಡ್ಬೋದು. ನೋಡಿ, ನೀವು ಹೇಳಿದ್ರೆ ನಾನೇ ಹೇಳಿದೆ 2 ವರ್ಷ ನೀನು ಕಾಪಾಡು, 20 ವರ್ಷ ನಾನು ಕಾಪಾಡ್ತೀನಿ. ಹೌದೌದು, ನಾನು ನಿಮ್ಮ ಜೊತೆ ಸರಿ ಆಗ್ತಾ ಇದ್ದೀನಿ ಈಗ. ಬನ್ನಿ ಸರ್. ಇಲ್ಲಿ ಜಾಕನಿಲ್ ಅವ್ರ ತೋಟದಲ್ಲಿ ಇನ್ನೊಂದು ಸರ್ಪ್ರೈಸ್ ಏನು ಅಂತಂದರೆ, ಆಶ್ಚರ್ಯ ಏನು ಅಂತಂದರೆ, ನೋಡಿ ಇಲ್ಲಿ ನೋಡಿ, ಮೊದಲು ಕಾಯಿ ನೋಡಿ, ಅಲ್ಲಿ ಬಿಟ್ಟಿರೋ ಫಲ ನೋಡಿ. ಸೊ ಇದು ಬೆಳೆದಿರೋಂಥ ಕೊಂಬೆ ಹೆಂಗೆ ಅಂದರೆ ನೋಡಿ, ಈ ಕೊಂಬೆ ಇದೆಯಲ್ಲ, ಈ ಕೊಂಬೆ ಸೈಜು ನಮ್ಮ ಕೈ ಎಷ್ಟು ದಪ್ಪನೂ ಇಲ್ಲ. ಅದು ನೋಡಿ, ನಮ್ಮ ಕೈ ಇರ್ತಲ್ಲ ಅಷ್ಟು ದಪ್ಪನೂ ಇಲ್ಲ, ಅದಕ್ಕಿಂತ ಅರ್ಧ ಇದೆ ಇದು. ಅಷ್ಟರಲ್ಲಿ 3-5 ಕಾಯಿ
4-5 ಕಾಯಿ ಬಿಟ್ಬಿಟ್ಟಿದೆ ಅದು ನೋಡಿ ಯಾವ ಎತ್ತರದಲ್ಲಿ. ನಾವು ಹಲಸಿನಣ್ಣು ಅಂತಂದ್ರೆ ನಾವು ಹಲಸಿನಣ್ಣು ಕುಯ್ಬೇಕಾ, ಮರ ಹತ್ತು ತಗೊಂಬ ಏಣಿ, ಇಲ್ಲ ಮರ ಹತ್ತಕ್ಕೆ ಬರಬೇಕು ಅಂತ ಹಂಗೇನಿಲ್ಲ, ಬಾ ನೆಲದಲ್ಲಿ ಹಿಂಗೆ ಕಿತ್ಕೊಂಡು ಹೋಗೋ. ಸೂಪರ್. ಏನಿಲ್ಲ ಸರ್, ಮನೆಯಲ್ಲಿ ಏಜ್ ಆದವರು ಇರ್ತಾರೆ, ಅವರಿಗೆ ಮನಸ್ಸಲ್ಲಿ ಹಲಸಿನ ಮರ ದೊಡ್ಡದಾಗ್ತದೆ, ಕಾಯಿ ತೆಗಿಲಿಕ್ಕೆ ಆಗಲ್ಲ. ಇದನ್ನು ನೋಡುವಾಗ ಅವರ ಮನಸ್ಸಿಗೆ ತುಂಬ ಪಾಸಿಟಿವ್ ಎನರ್ಜಿ ಬರ್ತದೆ. ಯಾಕಂದರೆ ನಮ್ಮ ಈ ಸೌತ್ ಕನ್ನಡದಲ್ಲಿ ಎಲ್ಲ ಪ್ರಾಯದವರೆಲ್ಲ ಸಣ್ಣ ಪ್ರಾಯದಲ್ಲಿ ಹಲಸಿನ ಹಣ್ಣು ತಿಂದೇ ಬೆಳೆದಿರುವಂಥದ್ದು. ಅವರಿಗೆ ಇನ್ನು ದೊಡ್ಡ ಮರ ಹತ್ತಿ ಕೊಯ್ಲಿಕ್ಕೆ ಸಾಧ್ಯ ಇಲ್ಲ. ಈ ಚಿಕ್ಕ ಮರದಲ್ಲಿ ಕಾಯಿ ಕಾಣುಕೊಂಡಲ್ಲ, ಅವರ ಮನಸ್ಸಲ್ಲಿ ಆಗೋ ಸಂತೋಷ ಎಷ್ಟು ಅಂತ ಹೇಳಿದ್ರೆ, ಅವರು ಕೋಟಿ ಕೊಟ್ಟರು ಸಿಕ್ಕ ಸಂತೋಷ ಈ ಸಣ್ಣ ಗಿಡದಲ್ಲಿ ಕಾಯಿ ಹಾಕೋ ಅವ್ರಿಗೆ ಸಿಗ್ತದೆ. ಓಕೆ, ಇದೆಷ್ಟು ವರ್ಷದ ಮರ ಇದು? ಇದಲ್ಲೇ 2-3 ವರ್ಷದಷ್ಟೇ. 3 ವರ್ಷದ ಮರ. 3 ವರ್ಷಕ್ಕೆ ಬೆಳೆದು ಬಿಡುತ್ತೆ. 3 ವರ್ಷಕ್ಕೆ ಬೆಳೀತದೆ. ಬೆಳವಣಿಗೆ ಪಾಸ್ಟ್ ಇದೆ, ಕಾಯಿ ಬರೋ ತನಕ ಪಾಸ್ಟ್ ಬೆಳೀತದೆ. ಕಾಯಿ ಬಂದ ಮೇಲೆ ಬೆಳವಣಿಗೆ ನಿಧಾನ, ಆ ಬೆಳವಣಿಗೆ ಕಾಯಿಗೆ ಸ್ಪ್ರೆಡ್ ಆಗ್ತದೆ. ಈಗ ಗಿಡ ಕಾಯಿ ಅದು ತೆಂಗಿನ ಮರ ಅಡಿಕೆ ಮರ ಎಲ್ಲೋ ಹಂಗೇನೆ, ಅದು ಕಾಯಿ ಬರೋ ತನಕ ಅದು ಪಾಸ್ಟ್ ಬೆಳೀತದೆ. ಕಾಯಿ ಬಂದ ಮೇಲೆ ಆ ಬೆಳವಣಿಗೆ ಕಾಯಿ ಕಿಸದ್ರದ್ದು ಹೋದ ಮೇಲೆ ಬೆಳವಣಿಗೆ ಸ್ವಲ್ಪ ನಿಧಾನ ಆಗ್ತದೆ. ಓಕೆ, ಹಾಗೆ ಒಂಥರ ತಾಯಿ. ಅದಕ್ಕೆ ನಾವು ಹೇಳುದು ಒಂದು 2 ವರ್ಷ ನರ್ಸರಿ ಬೆಳೆಸಾಗಿ ಬೂಸ್ಟ್ ಮಾಡಿ ಬೆಳೆಸಬೇಕು, ಗೊಬ್ಬರ ನೀರೆಲ್ಲ ಕೊಟ್ಟು ಚೆನ್ನಾಗಿ ಬೆಳೆಸಬೇಕು. ಕಾಯಿ ಬಂದ ಮೇಲೆ ಸಾಕು. ಚೆನ್ನಾಗಿದೆ ಅಲ್ಲ ಅದು? ತುಂಬ ಚೆನ್ನಾಗಿದೆ ಸರ್, ನೋಡಿ ಎಷ್ಟು ಅದು. ಸೊ ನಿಮ್ಮ ವೆಲ್ಕಮ್ ಟ್ರೀ ಬಂತು ಈಗ ನಮಗೆ. ಹಾಂ ಸರ್, ನಮ್ಮ ತಲೆಗೆ ಹೊಡೆಯೋ ರೇಂಜಲ್ಲೇ ಇದೆ ಸರ್ ಕಾಯಿಗಳು, ನಿಮ್ಮ ಕಾಯಿಗಳು. ಇದು ನಮ್ಮದು ವೆಲ್ಕಮ್ ಟ್ರೀ. ಇದು ನಾನು ಇಲ್ಲಿ ಇಲ್ಲಾದರೂ ಕೂಡ ಯಾರು ಬಂದರೂ ಈ ಮರ ಎಲ್ಲ ಕಥೆ ಹೇಳ್ತೇವೆ. ಯಾಕಂದರೆ ಈ ಚಿಕ್ಕ ಮರದಲ್ಲಿ ರೋಡ್ ಸೈಡಲ್ಲಿ ಇದು ನಮ್ಮದು, ಯಾರು ಬಂದರೂ ಇದಕ್ಕೆ ಇದರ ಬಗ್ಗೆ ಇಲ್ಲಿ ಗೊತ್ತಾಗಬೇಕಂತ. ಇದು ಈ ಒಂದು ಗೆಲ್ಲಲ್ಲಿ ಎಷ್ಟು ಕಾಯಿದೆ ಸರ್ ಈಗಲೇ? ಎಷ್ಟು ಚಿಕ್ಕ ಗೆಲ್ಲಿಗಳಲ್ಲಿ? ಹೌದು, ಈಗ ಈ ಒಂದು ಗೆಲ್ಲಲ್ಲಿ. ಆಯ್ತಾ? ಹಾಗೆ ಯಾವ ಟೈಮಲ್ಲಿ ಹಿಂಗೇನೆ ಇದರಲ್ಲಿ ಇಲ್ಲೇ ಒಂದು 7-8 ಕಾಯಿ ಇದಾವೆ. 2 ಇಲ್ಲ 4 6 ಕಾಯಿ ಇದೆ ಆ ಥರ. ಆಮೇಲೆ ನೋಡಿ ಸರ್, ಯಪ್ಪ ನನಗೆ ಹೇಗೆ ಓಕೆ ಹಿಂಗೆ ಬಿಡ್ತಾ ಇರ್ತವೆ ಇವು. ಕೆಲವೊಮ್ಮೆ ನಮಗೆ ಆಶ್ಚರ್ಯ ಆಗ್ತದೆ, ಇಷ್ಟೊಂದು ಕಾಯಿ ಬಂದರೆ ಮರ ಗೆಲ್ಲಿ ಕಟ್ಟಾಗ್ತಲ್ಲ ಅಂತ. ಇದಕ್ಕೆ ಮರದಲ್ಲಿ ಹಣ್ಣು ಕೂಡ ಆಗ್ಬಿಡುತ್ತೆ. ಮರದಲ್ಲಿ ಹಣ್ಣಿನ ಪರಿಮಳ ಬಂದ ಮೇಲೆ ತೆಗೆದು ಸಾಕು, ಶೆಲ್ಫ್ ಲೈಫ್ ಇದೆ, ಸ್ವಲ್ಪ ಹಾಳಾಗಲ್ಲ ಅದು. ಈಗ ಕಾಮನ ಹಲಸಿನ ಹಣ್ಣು ನಮಗೆ ಗೊತ್ತಾಗಲ್ಲ ಹೇಗೆ ಬರ್ತಾ ಅಂತ. ಇದು ಪರಿಮಳ ಬಂದ ಮೇಲೆ ತೆಗೆದ್ರು ಸಾಕು, ಹಣ್ಣು ಡ್ಯಾಮೇಜ್ ಆಗಲ್ಲ. ಓಕೆ, ಆಮೇಲೆ ಕೈಗೆ ಇಟ್ಕೊತಲ್ಲ ಆರಾಮ್ ಬಂದು ಕಿತ್ಕೊಂಡ್ಬೋದು. ಮನೇಲಿ ಹಿರಿಯರು ಮಕ್ಕಳು ಯಾರಿದ್ರು ಕಿತ್ಕೊಬೋದು. ಇದು ಯಾವ ವೆರೈಟಿ ಅಂತ ಸರ್ ಇದ್ರ ಹೆಸರು? ಸರ್ ಆಕ್ಚುಲಿ ಇದಕ್ಕೆ ಫಸ್ಟ್ ಬಂದದ್ದು ಥಾಯ್ಲೆಂಡಿಂದ. ಥಾಯ್ಲೆಂಡಿಂದ ಬಂದು ನಮ್ಮ ನಿನ್ನಿಕಲ್ಲಿ ನರ್ಸರಿಯಲ್ಲಿ ಕಾಯಿ ಆದ ಕಾರಣ ನಿನ್ನಿ ತಾಯಿನ ಹೆಸರು ಕೊಟ್ಟಿದ್ದೇವೆ. ನಿನ್ನಿ ತಾಯಿ ಇಲ್ಲಿ ನಿನ್ನೆ, ಅಲ್ಲಿ ಥಾಯ್ಲೆಂಡ್ ಎರಡು ಸೇರಿ ನಿನ್ನಿ ತಾಯಿ. ಆಮೇಲೆ ನಮ್ಮದು ಬೇರೆ ಬೇರೆ ದೇಶದ ಹಣ್ಣುಗಳಿದೆ, ವಿಯೆಟ್ನಾಂ, ಥಾಯ್ಲೆಂಡ್, ಮಲೇಷ್ಯಾ, ಸಿಂಗಾಪುರ್. ನಮ್ಮ ದೇಶದೇ ತೂಬಗೆರೆ, ಬೈರೆ, ತಿಪ್ಟೂರು, ಅದರ ತುಂಬ ತಳಿಗಳಿದೆ. ಇದರಲ್ಲಿ ಎಲ್ಲದಕ್ಕೂ ಹೆಚ್ಚಾಗಿ ನಮ್ಮ ಮನಸ್ಸಿಗೆ, ನಾವು ಕೊಟ್ಟ ರೈತರ ಮನಸ್ಸಿಗೆ, ಅವರಿಗೆ ಆರ್ಥಿಕವಾಗಿ ಚೆನ್ನಾಗಿ ಲಾಭ ಸಿಕ್ಕುವಂತ ತಳಿ ಹೇಳಿದ್ರೆ ನನ್ನ ಈ 25 ವರ್ಷದ ನರ್ಸರಿ ಲೈಫಲ್ಲಿ ಇದು ಬಿಟ್ಟು ಬೇರೆ ಯಾವುದೂ ಇಲ್ಲ. ಅಷ್ಟು ಹಿಂಗೆ ಬರ್ತೇವೆ ಮರದಲ್ಲಿ. ಓಕೆ, ತುಂಬಾ ದೊಡ್ಡದಾಗಿ ಬೆಳೆಯಲ್ಲ ಅಂತ ಹೇಳಿದಲ್ಲ, ಅದರಿಂದಾಗಿ ಸಣ್ಣ ಜಾಗದಲ್ಲಿ ಬೆಳೆಸಬಹುದು. ಇದು ವೆಲ್ಕಮ್ ಟ್ರೀ ನಟ್ಟದ ನೋಡಿ, ಕಾಂಪೌಂಡ್ ಸೈಡ್ ಇದೆ, ಖಾಲಿ 3 ಫೀಟ್ ಜಾಗದಲ್ಲಿ ಇದೆ. ಹೌದು, ಮತ್ತೆ ಕಾಂಪೌಂಡ್ ಎತ್ಬಿಡುತ್ತೆ, ಬೇರೆ ಹಾಳು ಮಾಡುತ್ತೆ. ಅಷ್ಟು ದೊಡ್ಡ ಬೇರೆ ಬರಲ್ಲ. ಮರ ಬೆಳೆದ ಮೇಲೆ ಅದು ಬೇರೆ ಒಂದು 10-20 ವರ್ಷದಲ್ಲಿ ಮರ ಸತ್ತು ಹೋಗ್ತದೆ. ಓಕೆ, ಮರ ಓವರ್ ಆಗಿ ಬೆಳೆದು ತುಂಬಾ ದೊಡ್ಡ ಮರ ಆಗಲ್ಲ, ಅದಕ್ಕೆ ಮುಂಚೆ ಮರನೇ ಹೋಗಿ ಬಿಡ್ತದೆ. ಓಕೆ, ಅದನ್ನ ಕಾಂಪೌಂಡ್ ಸೈಡ್ಗೆ ನೋಡಬಹುದು. ಸ್ವಲ್ಪ ಜಾಗ ಇದ್ದವರು ಕೆಲವರಿಗೆ ಮನಸ್ಸಿದ್ರೆ ಡ್ರಮ್ನಲ್ಲೂ ಬೆಳೆಸಬಹುದು. ಇದರಾಗೆ 100 ಕಾಯಿನ ಬರಲ್ಲ, ಮನಸ್ಸಿಗೆ ಸಂತೋಷಕ್ಕೆ ಒಂದು 10-20 ಕಾಯಿ ಮನೆಗೆ ಆಗೋಷ್ಟು ಬರ್ತದೆ. ಡಿಸೆಂಬರ್ ತಿಂಗಳಲ್ಲಿ ನಾವು ಬಂದು ಇದನ್ನು ವಿಡಿಯೋ ಮಾಡಿದಾಗಲೂ ಕೂಡ 2 ವರ್ಷದಿಂದ ಇಷ್ಟೇ ಕಾಯಿಗಳು ತುಂಬಿಕೊಂಡಿತ್ತು. ಇದೇ ಮರ, ಸೇಮ್ ಮರದಲ್ಲಿ, ಇದೇ ಅನಿಲ್ ಅವರ ನರ್ಸರಿಲಿ. ಈಗ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಬಂದರೂ ಕೂಡ ಇಷ್ಟೇ ತುಂಬಿಕೊಂಡಿದೆ ಕಾಯಿ. ಸೊ ಅಲ್ಲಿಗೆ ಪ್ರೂವ್ ಆಯಿತು ಇದು ಸರ್ವಋತು ಹಲಸು ಅಂತೇಳಿ. ಸೊ ನಾನು ಹೇಳೋದು, ತುಂಬ ಜನ ರೈತರ ಹತ್ರ ತುಂಬ ದೊಡ್ಡ ಭೂಮಿಗಳಿರ್ತವೆ. ಸೊ ಸುಮ್ಮನೆ ಹಾಗೆ ಪಾಳು ಬಿಡೋ ಬದಲು ಇಂಥ 4-2 ವರ್ಷ ಮೇಂಟೈನ್ ಮಾಡಿದ್ರೆ ಅವ್ರಿಗೆ 2ನೇ ವರ್ಷದಿಂದ ಅವ್ರಿಗೆ ಇನ್ಕಮ್ ಸ್ಟಾರ್ಟ್ ಆಗುತ್ತೆ, ಆದಾಯ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಈ ಥರದ್ದು ಹಾಕ್ಕೊಂಡು ಬೆಳಿಬೋದು. 2 ವರ್ಷ ಆದಮೇಲೆ ತುಂಬ ಕಡಿಮೆ ನೀರು ಕೇಳುವಂಥ, ಮೇಂಟೆನೆನ್ಸ್ ಕೇಳಿದಿರುವಂಥ ಗಿಡ ಇದು. ಸೊ ಹಾಗಾಗಿ ಹಲಸು ಈಗ ಎಲ್ರಿಗೂ ಆರೋಗ್ಯದ ಕಾನ್ಷಿಯಸ್ಸು, ಅಂದರೆ ಆರೋಗ್ಯ ಇಂಪ್ರೂವ್ ಆಗಬೇಕು, ಕೆಮಿಕಲ್ ಹೊಡಿದಿರೋಂಥ ಪದಾರ್ಥ ತಿನ್ನಬೇಕು ಅಂತೇಳಿ. ಇದು ಒಳ್ಳೆ ತರಕಾರಿನೂ ಹೌದು, ಒಳ್ಳೆ ಹಣ್ಣು ಹೌದು. ಕಾಯಿದಾಗ ತರಕಾರಿ, ಹಣ್ಣಿದ್ದಾಗ ಒಳ್ಳೆ ರುಚಿಕರವಾದ ಹಣ್ಣು. ಸೊ 2 ಥರ ಬಳಸೋಕ್ಕೆ ಸಾಧ್ಯ ಇರುವಂಥ ಜಾಕ್ ಅನಿಲ್ ಅವರ ನಿನ್ನಿ ತಾಯಿ ವೆರೈಟಿ ಇದು. ಸೊ ಹಾಗಾಗಿ ಆಲ್ ದ ಬೆಸ್ಟ್. ಇದು ತೊಗೊಂಡು ಬೆಳೆಸೋರಿಗೆಲ್ರಿಗೂ ಒಳ್ಳೇದಾಗಲಿ ಅಂತ ಕೇಳ್ತೀನಿ. ಅನಿಲ್ ಸರ್, ಎಂಥ ಒಳ್ಳೇದು ಡೆವಲಪ್ ಮಾಡಿದ್ದೀರಿ. ಥ್ಯಾಂಕ್ ಯು. ಸಣ್ಣ ಪ್ರಾಯದಲ್ಲಿ ನರ್ಸರಿ ಕೆಲಸ ಕಲಿತಿದ್ದೇವೆ ನಾವು. ಬೇರೆ ಬೇರೆ ತಳಿಯಲ್ಲಿ ಕಸಿಗಟ್ಟೋದು, ಆ ಥರ ಕೆಲಸ ಮಾಡೋ ಟೈಮಲ್ಲಿ ಹಲಸಿನಲ್ಲಿ ನಾವು ಒಂದು ಹೊಸ ವಿಧಾನದಲ್ಲಿ ಕಸಿಗಟ್ಟಿದ ಕಣ್ಣು ಕಸಿ, ಅದ್ರ ಸ್ಕಿನ್ ತೆಗೆದು ಪ್ಯಾಚ್ ಬಡ್ ಮಾಡಿದ ಕೆಲಸ. ಅದು ಫಸ್ಟ್ ನಾವು ಹಲಸಿನಲ್ಲಿ ಪ್ರಯೋಗ ಮಾಡಿದ ಕಾರಣ ಅದಕ್ಕೆ ಒಳ್ಳೆ ಪ್ರಚಾರ ಸಿಕ್ಕಿತು. ಈಗಲ್ಲ, 10-15 ವರ್ಷ ಮುಂಚೆ. ಅದು ಯಾರು ಈ ಕೆಲಸ ಮಾಡ್ತಾ ಇರಲಿಲ್ಲ. ನಾನು ಅದನ್ನು ಮಾಡುವಾಗ ಆವತ್ತು ಸೋಷಿಯಲ್ ಮೀಡಿಯಾ ಟೈಮಲ್ಲಿ ನಮ್ಮ ಅಡಿಕೆ ಪತ್ರಿಕೆಯಲ್ಲಿ ಪುಸ್ತಕ ಇದೆ, ಶ್ರೀ ಭಟ್ರಿ ಅವರದ್ದು. ಆ ಪುಸ್ತಕದಲ್ಲಿ ಹಲಸಿನಲ್ಲೂ ಕಣ್ಣು ಕಸಿ ಜಾಕನ್ಲೆ ಪ್ರಯೋಗದಲ್ಲಿ ಒಂದು ಆರ್ಟಿಕಲ್ ಬಂತು. ಈ ಆರ್ಟಿಕಲ್ ಬಂದ ಸೇಮ್ ಟೈಮ್ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಒಂದು ಪ್ರಾಜೆಕ್ಟ್ ನಡೀತಾ ಇತ್ತು.
ನಮ್ಮ ದೇಶದ ಒಳ್ಳೊಳ್ಳೆ ತಳಿಗಳನ್ನು ಸಂರಕ್ಷಿಸಬೇಕು, ಹಲಸಿನಲ್ಲಿ ಏನೆಲ್ಲ ಪ್ರಯೋಜನ ಆಗ್ತದೆ, ಏನೆಲ್ಲ ಪ್ರಾಡಕ್ಟ್ ಮಾಡ್ಬೋದು, ಆ ಪ್ರಾಜೆಕ್ಟ್ನಲ್ಲಿ ಎಲ್ಲದಕ್ಕೂ ಅವರಿಗೆ ಜನ ಕರೆಕ್ಟಾಗಿದ್ದರು, ಕಸಿ ಕಟ್ಟಲಿಕ್ಕೆ ಜನ ಇಲ್ಲ ಆಯಿತು. ಈ ನ್ಯೂಸ್ ಓದಿದ ಶ್ಯಾಮಳಾ ಮೇಡಮ್ ಮತ್ತು ನಾರಾಯಣಗೌಡರು ಸರ್, ಆದರೆ ಹೆಡ್ ಆಗಿದ್ದ ನಾರಾಯಣಗೌಡರು ಸರ್ ಮತ್ತು ಶ್ಯಾಮಳಾ ಮೇಡಮ್ ಅವರು ಸೇರಿ ನನ್ನ ಅಲ್ಲಿಗೆ ಇನ್ವೈಟ್ ಮಾಡಿದರು, ನಮ್ಮ ಪ್ರಾಜೆಕ್ಟಲ್ಲಿ ಸೇರಿಕೊಳ್ಳಿ ಆ ಕಸಿ ಕಟ್ಟಿ ಕೊಡಲಿಕ್ಕೋಸ್ಕರ. ಅದು 3 ವರ್ಷ ಕೆಲಸ ಮಾಡುವಾಗ ನನಗೆ ಗೊತ್ತಾಯಿತು, ನಾನಿಲ್ಲಿ ಮಾಡಿದ ಹಲಸಿನ ಕಸಿ ಎಲ್ಲ ಹಲಸಿನ ಕಸಿ ದೊಡ್ಡ ಲೋಕ. ಅಲ್ಲಿ ಹೋದ ಮೇಲೆ ಬೇರೆ ಬೇರೆ ದೇಶ ತಳಿಗಳು, ಬೇರೆ ಬೇರೆ ಊರಿನ ತಳಿಗಳೆಲ್ಲ ಕಸಿ ಕಟ್ಟಲಿ ಅವಕಾಶ ಸಿಕ್ಕಿತ್ತು. ಅದರಲ್ಲಿ ಕೆಲವು ತಳಿಗಳು ನಾವು ಕೂಡ ಬೆಳೆಸಿಕೊಂಡಿದ್ದೇವೆ, ನಮ್ಮ ಇಂಟ್ರೆಸ್ಟಿಗೋಸ್ಕರ ನಾವು ಸಹ ಬೆಳೆಸಿಕೊಂಡಿದ್ದೇವೆ. ಈ ಒಂದು ತಳಿ ಮಾತ್ರ ಥಾಯ್ಲೆಂಡ್ನ ಒಂದು ತಳಿ. ಥಾಯ್ಲೆಂಡ್ನಿಂದ ಬಂದ ಈ ಮರದ ತಳಿಯನ್ನು ನಮ್ಮ ಊರಿನ ಬೀಜಕ್ಕೆ, ನಮ್ಮ ಊರಿನ ನಾಟಿ ಅರಸಿನ ಮರ ಬೀಜ ಹಾಕಿ ಅದರ ಮೇಲೆ ಕಸಿ ಕಟ್ಟಿ ಥಾಯ್ಲೆಂಡ್ ಮತ್ತು ನಮ್ಮ ನಿನ್ನೆಕೈಲಿ ಸೇರಿ ನಿನ್ನೆ ತಾಯಿನ ಹೆಸರು ಕೊಟ್ಟಿದ್ರಿ. ಮತ್ತು ಈ ಹೆಸರು ಇಷ್ಟು ದೊಡ್ಡ ಪ್ರಮಾಣಕ್ಕೆ ಬರಲಿ ಕಾರಣ ನಾನು ಇವತ್ತು ತುಂಬ ಥ್ಯಾಂಕ್ಸ್ ಹೇಳಲಿಕ್ಕೆ ತುಂಬ ಜನಗಳ ಹೆಸರಲ್ಲಿ ಒಂದು ಮೈನ್ ಹೆಸರು ನಮ್ಮ ವಿ ಸಿ ನಾರಾಯಣಗೌಡರು ಸರ್. ಅವರೊಂದು ಮಾತು ಹೇಳಿದ್ರಿ, ನಾನು ಇಲ್ಲಿ ಸಣ್ಣ ಪ್ರಮಾಣದಲ್ಲಿ ಕಸಿ ಕಟ್ಟಿ ನರ್ಸರಿ ಮಾಡೋ ಟೈಮಲ್ಲಿ ನಾನು ಸರ್ ಹತ್ರ ಹೇಳಿದೆ. ಆದರೆ ಅವರಿಗೆ ಹಲಸಿನ ಮೇಲೆ ತುಂಬ ಪ್ರೀತಿ, ಹಲಸಿನ ತುಂಬ ಮೇಲೆ ತಂದಿದ್ದಾರೆ ಅವರು. ಸರ್ ನನಗೆ ಇಲ್ಲಿ ಯೂನಿವರ್ಸಿಟಿಯಲ್ಲಿ ಏನಾದರೂ ಟೆಂಪರರಿ ಜಾಬ್ ಕೊಡ್ಬೋದು ಅಂತ ಕೇಳುವಾಗ ಅವರು ಕ್ಯಾಬ್ನಲ್ಲಿ ಕರೆದ ಏನು ಹೇಳಿದ್ ಗೊತ್ತಾ, ನೋಡಪ್ಪ ನಿನಗೆ ಏನಾದರೂ ಸಣ್ಣ ಕೆಲಸ ಇಲ್ಲಿ ನಾನು ಕಸಿ ಕಟ್ಟಿದ ಬಗ್ಗೆ ಇಲ್ಲಿ ಏನಾದರೂ ಟೆಂಪರರಿ ಕೆಲಸ ಇಲ್ಲಿ ಕೊಟ್ಟರೆ ಸ್ವಲ್ಪ ಟೈಮ್ ಆದ ಮೇಲೆ ಇಲ್ಲಿ ಕೆಲವರಾಗೆ ನೀನು ಕೂಡ ಬೆಳಿಗ್ಗೆ 10:30 ಆದರೂ ಆಫೀಸಿಗೆ ಬರೋದಿಲ್ಲ, ಈ ಕೆಲಸಕ್ಕೆ ಸೇರುವುದಿಲ್ಲ. ಬೆಳಿಗ್ಗೆ ಸಾಯಂಕಾಲ 3:30ಕ್ಕೆ ಮುಂಚೆ ಮನೆ ಹೋಗ್ತೀಯ. ಶನಿವಾರ ಶುಕ್ರವಾರ ನೀನು ಪುತ್ತೂರಿಗೆ ಹೋದರೆ ಸೋಮವಾರ ಮಧ್ಯಾಹ್ನ ಆದರೂ ಇಲ್ಲಿ ಬರಲ್ಲ. ನಿನಗೆ ಕಟ್ಟಿದ ಕಸಿ ಯಾವುದು ಇವಾಗ ಸಕ್ಸಸ್ ಆದಾಗೆ ಸಕ್ಸಸ್ ಆಗಲ್ಲ. ಈಗ ನೀನು ಇಲ್ಲಿ ಬರೋದು ಬೆಳಿಗ್ಗೆ 6 ಗಂಟೆಗೆ 7 ಗಂಟೆಗೆ ಹೋಗಿ ಸೈನ್ ತರ್ತೀಯಾ, ಸಾಯಂಕಾಲ 9:30 ತನಕ ಲೈಟ್ ಹಾಕಿ ಕಸಿ ಕಟ್ಟಿದೆಯಾ. ಈ ಪ್ರಾಜೆಕ್ಟ್ ಚೆನ್ನಾಗಿ ನೀನು ಕಸಿ ಕಟ್ಟಿ ಕೊಡ್ತಾ ಉಂಟು. ಇಲ್ಲಿ ಏನಾದರೂ ಕೆಲಸ ಸಿಕ್ಕಿದ್ರೆ ಉಳಿದವರಲ್ಲಿ ಕೆಲವರಾಗಿ ನೀನು ಆಗ್ತೀಯಾ. ಅದಕ್ಕಿಂತ ನಿನಗೆ ತಾಕತ್ತಿದೆ, ನಿನಗೆ ಸ್ಕಿಲ್ ಇದೆ. ನನಗೆ ಗೊತ್ತಿಲ್ಲದ ಕೆಲವು ಇಂಗ್ಲೀಷ್ ಪದಗಳಲ್ಲಿ ಅವ್ರು ಹೇಳಿ ನೀನು ಸ್ವಂತ ನರ್ಸರಿ ಮಾಡಬೇಕು. ನಿನಗೆ ಎಲ್ಲರಿಗಿಂತ ಈ ಕೆಲಸದಲ್ಲಿ ಒಳ್ಳೆ ಎಫಿಷಿಯನ್ಸಿಯಾಗಿ ಮಾಡುವಂಥ ತಾಕತ್ತಿನಲ್ಲಿ ಹೇಳಿ ನನ್ನ ಬೆನ್ನು ಮುಟ್ಟಿ ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡಿ ಕೊಡ್ತಾನೆ ಇಲ್ಲ. ನನ್ನ ಮನಸ್ಸಲ್ಲಿ ಪ್ರಾಜೆಕ್ಟ್ ಮುಗಿಯುವಾಗ ಏನಾದರೂ ಹೆಲ್ಪ್ ಮಾಡಿ ಬಂದಿತ್ತು. ಆ ಪ್ರಾಜೆಕ್ಟ್ ಮುಗಿಯುವಾಗ ನನಗೆ ಗೊತ್ತಿಲ್ಲದೆ ನನ್ನ ಬಗೆಯಲ್ಲಿ ಒಂದು ಡಾಕ್ಯುಮೆಂಟ್ರಿ ಥರ ಮಾಡಿ ಪ್ರಾಜೆಕ್ಟ್ ಮುಗಿಯೋ ಟೈಮಲ್ಲಿ ಇಂಟರ್ನ್ಯಾಷನಲ್ ಸಿಂಬೋಸಿಯಂನಲ್ಲಿ ಮಾಡ್ತಾರೆ. ಬೇರೆ ಬೇರೆ ದೇಶದ ಅಗ್ರಿಕಲ್ಚರ್ ಸ್ಟೂಡೆಂಟ್ಸ್, ಪ್ರೊಫೆಸರ್ಸ್ ಮತ್ತು ಮಲೇಷಿಯಾ, ಥಾಯ್ಲೆಂಡ್ ಅಂಥ ದೇಶದ ಅಗ್ರಿಕಲ್ಚರ್ ಯೂನಿವರ್ಸಿಟಿಯವರು, ಕೇರಳ, ತಮಿಳುನಾಡು, ಆಂಧ್ರನೆಲ್ಲ ನಮ್ಮ ಹಾರ್ಟಿಕಲ್ಚರ್ ಯೂನಿವರ್ಸಿಟಿನೆಲ್ಲ ಜನ ಬಂದ ಆ ಪ್ರೋಗ್ರಾಮಲ್ಲಿ ನನಗೆ ಗೊತ್ತಿಲ್ಲದೆ ಒಂದು ಸಣ್ಣ ಒಂದು ಡಾಕ್ಯುಮೆಂಟಲ್ಲಿ ಹೇಳಿದರು, 10ನೇ ಶಾಲೆಗೆ ಹೋಗೋದ ಹುಡುಗ ಏನು ನಮ್ಮ ಯೂನಿವರ್ಸಿಟಿಗೆ ಹೇಗೆ ಹಲಸಿನ ಗಿಡ ಕಣ್ಣು ಕಸಿ ಮಾಡಬೇಕಂತ ನಮಗೆ ತಿಳಿಸಿಕೊಟ್ಟವ ಹೇಳಿ ನನಗೆ ಒಂದು ಸನ್ಮಾನ ಮಾಡಿದ್ರು. ಅಲ್ಲಿ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಅಲ್ಲಿ ಹೌದು ನನ್ನನ್ನು ಸನ್ಮಾನ ಮಾಡಿದರು. ಅಲ್ಲಿ ಕೇಳಿದ್ರು ಅವರ ನಂಬರ್ ಕೊಡಿಂದ, ಅಲ್ಲಿ ನನ್ನ ನಂಬರ್ ಕೂಡ ಹೇಳಿಬಿಟ್ಟಿದ್ರಿ. ಅವತ್ತು ಕೋಳು ಶುರು ಮಾಡಿದ್ದು ನನಗೆ ಇವತ್ತಿಗಿನ್ನೂ ಕೋಳಿಗೆ ಏನು ಕಡಿಮೆ ಇಲ್ಲ. ಮತ್ತು ನಾನು ಬಾಗಲಕೋಟೆ ಯೂನಿವರ್ಸಿಟಿಯ DL ಮಹೇಶ್ ಸರ್ ಅವರ ಕಾಲೇಜಿಗೆ, ತಮಿಳುನಾಡು ಯೂನಿವರ್ಸಿಟಿಗೆ, ಕೇರಳ ಅಗ್ರಿಕಲ್ಚರ್ ಯೂನಿವರ್ಸಿಟಿಗೆ, IHRಗೆ ಎಲ್ಲ ಕಡೆ ಕಸಿ ಕಣ್ಣು ಕಸಿ ಕಳಿಸಲಿಕ್ಕೆ ಒಂದು ಹೋಗೋ ಪ್ರೋಗ್ರಾಮಿಗೆ ನಾನು ಮುಂದೆ ಇತ್ತು. ಅದಕ್ಕೆ ಕಾರಣ ಅಲ್ಲಿಗೆ ಅವರು ನನ್ನ ಬಗೆಯಲ್ಲಿ ನನಗೆ ಮಾಡಿದ ಹೆಲ್ಪ್. ಸೊ 10ನೇ ಕ್ಲಾಸಲ್ಲಿ ಬರೀ ಗಣಿತದಲ್ಲಿ 3 ಮಾರ್ಕ್ಸ್ ತಗೊಂಡು ಹುಡುಗ ಇಡೀ ನಮ್ಮ ಅರ್ಧ ಇಂಡಿಯಾಕ್ಕೆ ಜಾಕ್ ಫ್ರೂಟ್ ಕಣ್ಣು ಕಸಿ ಕಳಿಸ್ಬಿಟ್ಟಿದ್ದೀರಿ. ಅದು ಆ ತಂಡಕ್ಕೆ ಮುಟ್ಲಿಕ್ಕೆ ಕಾರಣ ಇಲ್ಲಿ ನಮ್ಮ ಊರಿನಲ್ಲಿ ಬೆಳೆದ ಅಡಿಕೆ ಪತ್ರಿಕೆ ಪುಸ್ತಕದಲ್ಲಿ ಒಂದು ಸಣ್ಣ ಆರ್ಟಿಕಲ್, ಆರ್ಟಿಕಲ್ ಅದರಿಂದಾಗಿ ನಾವು ಈ ತಂಡಕ್ಕೆ ಬೆಳೆದಿವೆ. ಇಷ್ಟು ಇವಾಗ ಲಕ್ಷಗಟ್ಟಲೆ ಗಿಡ ಮಾಡ್ತೇವೆ. ಅದು ನನ್ನ ಗಿಡಕ್ಕೆ ಕ್ಯೂ ನಿಲ್ತೇವೆ. ಈಗ ಹೋಗಿ ಈ ಗಿಡಗಳನ್ನ ಫೋನ್ ಮಾಡೋ, ಒಂದು ಗಿಡಕ್ಕೆ ಫೋನ್ ಮಾಡೋ ರೈತರ ಮನೆಗೆ ಮುಟ್ಟಿಸೋ ತಂಡಕ್ಕೆ ಬಂದಿದ್ದಾವೆ. ನಾವು ತುಂಬ ಅನ್ಕೋತೀವಿ ಸ್ನೇಹಿತರೆ, ನಾನು ತುಂಬ ಓದಲಿಲ್ಲ ಅಂದರೆ ಏನಾಗುತ್ತೆ, ಅಥವಾ ನಾನು ಇಷ್ಟು ಮಾರ್ಕ್ಸ್ ತಗೊಳ್ಳದೇ ಇದ್ದರೆ ನಾನು ಬದುಕು ನಡೆಯಲ್ಲ ಅಂತೇಳಿ ತುಂಬ ಪೇರೆಂಟ್ಸ್ ಒತ್ತಡ ಆಗ್ತಾರೆ, ಮಕ್ಕಳಿಗಂತೂ ತುಂಬ ಒತ್ತಡ. ಆದರೆ ನಮ್ಮ ಜಾಕ್ ಅನಿಲ್ ಅವರು ನೋಡಿ ಹೆಸರಲ್ಲೇ ಜಾಕ್ ಇಟ್ಕೊಂಬಿಟ್ಟವ್ರು. ಅವರು ಅಂದರೆ ಹಲಸಿನ ಹೆಸರಲ್ಲೇ ತಂದು ಇಟ್ಕೊಂಬಿಟ್ಟವ್ರು. ಅವ್ರು ಇಟ್ಕೊಂಡಿದ್ದಲ್ಲ, ಅವ್ರ ಅಭಿಮಾನಿಗಳು ಅವ್ರು ಮಾಡಿದ ಕೆಲ್ಸಕ್ಕೆ ಸಿಕ್ಕಿರೋಂಥ ಸ್ನೇಹಿತರೆ. SLCಲಿ 3 ಮಾರ್ಕ್ಸ್ ತೊಗೊಂಡು ಹುಡುಗ ಎಷ್ಟು ಚೆನ್ನಾಗಿ ಇಡೀ ನಮ್ಮ ಅರ್ಧ ಇಂಡಿಯಾಕ್ಕೆ ಇಡೀ ಇಂಡಿಯಾ ಆಲ್ಮೋಸ್ಟ್ ಎಲ್ಲ ಅಗ್ರಿಕಲ್ಚರ್ ಯೂನಿವರ್ಸಿಟಿಗಳಿಗೆ ಎಲ್ಲ ಇಂಡಿಯಾದ ಬಹುತೇಕ ಅಗ್ರಿಕಲ್ಚರ್ ಯೂನಿವರ್ಸಿಟಿಗಳಲ್ಲಿ ಹೋಗಿ ದೊಡ್ಡ ದೊಡ್ಡ ಪ್ರೊಫೆಸರ್ಸ್ಗಳು, ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ ಇರುವಂಥ ಸಂಸ್ಥೆಗಳಲ್ಲಿ ಹಲಸಿನ ಕಣ್ಣು ಕಸಿ ಕಲ್ಸಿ ಬಂದ್ರಲ್ಲ ಎಷ್ಟು ವರ್ಷ ಮುಂಚೆ ಸರ್. ಅದು ಈ ಡಿಜಿಟಲ್ ಏರಾ ಬರೋಕ್ಕೆ ಮುಂಚೆ, ಡಿಜಿಟಲ್ ಏರಾ ಬರೋಕ್ಕೆ ಮುಂಚೆ, ಇನ್ನು ಸೋಷಿಯಲ್ ಮೀಡಿಯಾ, ಯೂಟ್ಯೂಬ್, ಫೇಸ್ಬುಕ್ ಇಲ್ಲ. ಗ್ರೇಟ್ ಸರ್. ಬಹುಶಃ ನಿಮ್ಗೆ ದೊಡ್ಡ ದೊಡ್ಡ ಅವಾರ್ಡ್ ಎಲ್ಲ ಬಂದ್ಬಿಟ್ಟಿರುತ್ತೆ ಏನೇನೋ. ಬಂದಿದೆ. ಫಸ್ಟ್ ನನಗೆ ಸಿಕ್ಕಿದ ಅವಾರ್ಡ್ ಡೆಲ್ಲಿ DBTಯಿಂದ ಜೈವಿಕ ತಂತ್ರಜ್ಞಾನ ವಿಭಾಗ ನವದೆಹಲಿಯಿಂದ ಕೊಟ್ಟ ಅವಾರ್ಡ್. ನಮ್ಮ ಈ ಫಸ್ಟ್ ಕಸಿ ಕಟ್ಟಿದ್ದಕ್ಕೆ GKVKಯಿಂದ ನಮ್ಮ ನಾರಾಯಣಗೌಡ ಸರ್ ಕೊಟ್ಟಿರೋದು. ಅವರ ಆ ಪ್ರಾಜೆಕ್ಟ್ ಇಂಟರ್ನ್ಯಾಷನಲ್ ಸಿಂಬೋಸಿಯಂ ನನಗೆ ಅವಾರ್ಡ್ ಸಿಕ್ಕಿದ ಮೇಲೆ ಮತ್ತೆ ಹಲಸಿಗೆ ಸಂಬಂಧಪಟ್ಟ ಯಾವ ಪ್ರೋಗ್ರಾಮ್ ಅಲ್ಲೂ ನಾವು ಹೋಗ್ತೇವೆ, ನಮಗೆ ಗೊತ್ತಿದ್ದ ವಿಷಯ ತಿಳಿಸ್ತೇವೆ. ಆ ಥರ ಕೇರಳದಲ್ಲಿ ಹಲಸನ್ನ ಸ್ಟೇಟ್ ಫ್ರೂಟ್ ಮಾಡಿದ್ರಿ. ಅದಕ್ಕೂ ಕಾರಣದಲ್ಲಿ ಒಬ್ಬರನ್ನ ಹೇಳಿಕೊಂಡು ನನಗೆ ಸನ್ಮಾನ ಮಾಡಿದ್ರಿ. ತುಂಬ ಅವಾರ್ಡ್ ಸಿಕ್ಕಿದೆ ಸರ್ ಅದೆಲ್ಲ. ಮತ್ತು ಪ್ರತಿಯೊಂದು ಅವಾರ್ಡ್ ನಮಗೆ ಒಂದು ಸನ್ಮಾನ ನಮಗೆ ಸಿಕ್ಕುವಾಗ
ನಾವು ಏನೋ ಇನ್ನು ತುಂಬಾ ಜವಾಬ್ದಾರಿ ನಮಗೆ ಬರ್ತದೆ. ನಮಗೆ ರೈತರೊಟ್ಟಿಗೆ ಆಗಲಿ ಪ್ರತಿಯೊಂದು ಕಸ್ಟಮರ್ ಒಟ್ಟಿಗೆ ಆಗಿರೋ ಇನ್ನೂ ತುಂಬಾ ಅವರು ನಮ್ಮೆಲ್ಲ ಮೇಲೆ ತುಂಬಾ ರೆಸ್ಪೆಕ್ಟ್ ಇಲ್ಲಿ ಮಾತಾಡುವಾಗ ಅವರು ನಮಗೆ ತುಂಬಾ ರೆಸ್ಪೆಕ್ಟ್ ಕೊಡುವಾಗ ನಾವು ತುಂಬಾ ತಾಳ್ಮೆಯಲ್ಲಿ ಅವರಿಗೆ ಬೇಕಾದ ಎಲ್ಲಾ ಮಾಹಿತಿ ಕೊಡ್ಲಿಕ್ಕೆ, ಅವರಿಗೆ ಬೇಕಾದ ಎಲ್ಲ ನನಗೆ ಗೊತ್ತಿರುವಂಥದ್ದು A to Z ನಾನು ಅವರಿಗೆ ತಿಳಿಸಿಕೊಡ್ಲಿಕ್ಕೆ ರೆಡಿ ಇದ್ದೇನೆ. ಬಹುಶಃ ನಿಮ್ಮ ಈ ಸೇವೆ ಒಂದು ಡಾಕ್ಟ್ರೇಟೇ ಬರ್ಬೇಕು ನಿಮ್ಗೆ. ಡಾಕ್ಟರ್ ಜಾಕ್ ಅನಿಲ್. ನನಗೆ ನಾನು ಈ ಕೆಲಸದಲ್ಲಿ ಈಗ ಡಾಕ್ಟರೇಟ್ಗಿಂತ ಮೇಲೆ ಇದ್ದೇನೆ ಸರ್ ಈಗ. ವಾವ್ ವಾವ್. ಯಾಕಂದ್ರೆ ಎಲ್ಲಿಂದೆಲ್ಲ ಜನ ಬರ್ತಾರೆ,